ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ನಮಸ್ಕಾರ. T20 ಕ್ರಿಕೆಟ್ ವಿಶ್ವ ಸಮರ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಹಿಮಕುಮಾರ್. ಇವತ್ತು ಸೂಪರ್ 8 ನ ಕೊನೆಯ ಪಂದ್ಯ ಅದು ಹೈ ವೋಲ್ಟೇಜ್ ಕದನ ಕೂಡ ಆಗ್ತಾ ಇರುವಂಥದ್ದು. ಭಾರತ ಹಾಗೂ ವೆಸ್ಟ್ ಇಂಡೀಸ್ ನಡುವೆ ಕೊನೆಯ ಪಂದ್ಯ ಇದೆ. ಯಾವ ಟೀಮ್ ಗೆಲ್ಲತ್ತೆ ಅವರು ನೇರವಾಗಿ ಸೆಮಿಫೈನಲ್ ಪ್ರವೇಶ ಮಾಡುತ್ತೆ. ಸೊ ಹಂಗಾಗಿ ಭಾರತ ಹಾಗೂ ವೆಸ್ಟ್ ಇಂಡೀಸ್ ನಡುವೆ ನಡೀತಾ ಇರುವಂತಹ ಈ ರಣರೋಚಕ ಕದನದಲ್ಲಿ ಯಾರು ಗೆಲ್ತಾರೆ ಅನ್ನೋದು, ಅದರ ಜೊತೆಗೆ ವೆಸ್ಟ್ ಇಂಡೀಸ್ ವಿರುದ್ಧ ಭಾರತದ ಪ್ಲೇಯಿಂಗ್ ಲೆವೆನ್ ಯಾವ ರೀತಿಯಾಗಿರಬೇಕು, ಏನಾದರೂ ಬದಲಾವಣೆ ಮಾಡ್ತಾರಾ ಈ ಒಂದು ಕೋಲ್ಕತ್ತಾ ಪಿಚ್ ಅಂತ ಬಂದಾಗ, ಅದರ ಜೊತೆಗೆ ಪ್ಲಸ್ ಮತ್ತೆ ಮೈನಸ್ ಏನು ಭಾರತದ್ದು ಮತ್ತೆ ವೆಸ್ಟ್ ಇಂಡೀಸ್ ಜೊತೆಗೆ ಇವತ್ತು ಮಳೆ ಬರುತ್ತಾ ಇಲ್ಲ ಅನ್ನುವಂಥ ಚರ್ಚೆ ಕೂಡ ಆಗ್ತಾ ಇದೆ. ಸೊ ಹಂಗಾಗಿ ಏನು ನಡೀತಾ ಇದೆ, ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಟಾಸ್ ಕೂಡ ಆಗುತ್ತೆ. ಸೊ ಹಂಗಾಗಿ ಪ್ಲಸ್ ಮತ್ತೆ ಮೈನಸ್, ಸ್ಟ್ರೆಂತ್ ಮತ್ತೆ ವೀಕ್ನೆಸ್ ಎಲ್ಲದರ ಬಗ್ಗೆ ಚರ್ಚೆ ಮಾಡ್ತೀವಿ. ಪ್ರಮುಖವಾಗಿ ಇವತ್ತು ವೆಸ್ಟ್ ಇಂಡೀಸ್ ಅಂತ ಬಂದಾಗ ಅವರು ಎಲ್ಲರೂ ಕೂಡ 11 ಆಟಗಾರರು ಕೂಡ ಚೆನ್ನಾಗಿ ಆಡ್ತಾರೆ. ಭಾರತಕ್ಕೆ ಹೋಲಿಕೆ ಮಾಡಿದ್ರೆ ಭಾರತವು ಕೂಡ ಹೋಮ್ ಗ್ರೌಂಡ್ ಆಗಿರೋದ್ರಿಂದಾಗಿ ಅವರು ಕೂಡ ಟಕ್ಕರ್ ಕೊಡುವಂಥ ಸಾಧ್ಯತೆ ಇರುತ್ತೆ ವಿಶ್ವಕಪ್ ಅಂತ ಬಂದಾಗ. ಅದರ ಜೊತೆಗೆ ಇಂಪಾರ್ಟೆಂಟ್ ಪಾಯಿಂಟ್ ಏನು ಅಂತ ಹೇಳಿದ್ರೆ, ಇದುವರೆಗೂ ಕೂಡ ಈ ಸೂಪರ್ 8 ಆಗಿರ್ಬೋದು ಅಥವಾ ವಿಶ್ವಕಪ್ ಅಂತ ಬಂದಾಗ 2 ಟೀಮ್ ಸೋತಿರೋದು ಒಂದೇ ಒಂದು ಪಂದ್ಯ, ಅದು ಸೌತ್ ಆಫ್ರಿಕಾ ವಿರುದ್ಧ. ಸೊ ಹಂಗಾಗಿ ಈ ಒಂದು ರಣರೋಚಕ ಕಾಳಗದಲ್ಲಿ ಯಾರು ಗೆಲ್ತಾರೆ ಯಾರು ಸೋಲ್ತಾರೆ ಎಲ್ಲದ್ರ ಬಗ್ಗೆ ಚರ್ಚೆ ಮಾಡ್ತೀವಿ. ಇದೇ ಇವತ್ತಿನ ವಿಶೇಷ. ಬಿಗ್ ಫೈಟ್, ಆಡು ಇಲ್ಲ ನಡಿ. ಎಲ್ಲ ಅಭಿಮಾನಿಗಳು ಕಾತುರದಿಂದ ಕಾಯ್ತಾ ಇರುವಂತಹ ಕ್ಷಣ ಇದು. ಸೊ 6:15 ಟಾಸ್ ಆಗತ್ತೆ, 7 ಗಂಟೆಗೆ ಈ ಪಂದ್ಯ ಆರಂಭ ಆಗತ್ತೆ. ಸಹಜವಾಗಿ ಎಲ್ಲರೂ ಕೂಡ ಕುತೂಹಲ ಇದೆ, ಭಾರತ ಮೊದಲು ಬ್ಯಾಟಿಂಗ್ ಮಾಡಬೇಕಾ ಬೌಲಿಂಗ್ ಮಾಡಬೇಕಾ ಅನ್ನೋದು. ಭಾರತ ವರ್ಸಸ್ ವೆಸ್ಟ್ ಇಂಡೀಸ್ ನಡುವೆ ನಡೀತಾ ಇರುವಂತಹ ನಿರ್ಣಾಯಕ ಪಂದ್ಯ ಇವತ್ತು. ಆತಿಥೇಯ ಭಾರತಕ್ಕೆ ಕೆರಿಬಿಯನ್ ದೈತ್ಯರ ಸವಾಲು ಎದುರಾಗ್ತಾ ಇದೆ. ಯಾಕಂದ್ರೆ ಬಿಗ್ ಹಿಟರ್ ಇದ್ದಾರೆ ಆ ಒಂದು ಟೀಮ್ನಲ್ಲಿ. ಈಡನ್ ಗಾರ್ಡನ್ಸ್ ಅಲ್ಲಿ ಈಗ ಕ್ವಾರ್ಟರ್ ಫೈನಲ್ ಯಾವ ರೀತಿಯಾಗಿರುತ್ತೆ ಅನ್ನುವಂಥ ಕುತೂಹಲ ಸಹಜವಾಗಿದೆ. ಹಂಗಾಗಿ ಯಾರು ಗೆಲ್ತಾರೆ, ಅವರು ನೇರವಾಗಿ ಇಂಗ್ಲೆಂಡ್ ವಿರುದ್ಧ ಆಡ್ತಾರೆ. ಸೊ ಗೆದ್ದವರಿಗೆ ಸೆಮಿಸ್ ಟಿಕೆಟ್, ಸೋತವರಿಗೆ ಸಹಜವಾಗಿ ಎಕ್ಸಿಟ್ ಆಗಬೇಕಾಗತ್ತೆ. ಸೊ ವಿಂಡೀಸ್ ಹಿಟ್ಟರ್ಗಳನ್ನ ಕಟ್ಟಿ ಹಾಕೋದಕ್ಕೆ ಭಾರತ ಈಗಾಗಲೇ ಸಜ್ಜಾಗಿದೆ. ಪ್ಲಾನ್ ಮಾಡ್ಕೊಂಡೇ ಬರಬೇಕು. ವೆಸ್ಟ್ ಇಂಡೀಸ್ ವಿರುದ್ಧ ಗೆಲ್ಲಬೇಕು ಅಂದ್ರೆ ಹೆಟ್ಮೇರ್ ಆಗಿರ್ಬೋದು, ಹೋಲ್ಡರ್ನ ಕಟ್ಟಿ ಹಾಕೋದಕ್ಕೆ ಇಂಡಿಯಾ ಕಡೆಯಿಂದ ಯಾವ ರೀತಿಯಾಗಿ ಪ್ಲಾನ್ ಇರುತ್ತೆ, ಆ ಪ್ಲಾನ್ ಬೇಕೇ ಬೇಕಾಗತ್ತೆ. ಇಲ್ಲಾಂದ್ರೆ ಭಾಳ ಕಷ್ಟ ಆಗುತ್ತೆ ಟೀಮ್ ಇಂಡಿಯಾಗೆ. ಸೊ ಇದುವರೆಗೂ ಟೀಮ್ ಇಂಡಿಯಾ ಚೇಂಜ್ ಮಾಡೇ ಇಲ್ಲ. ಅಂದರೆ ಚೇಂಜಿಂಗ್ ಅಂತ ಬಂದಾಗ ಭಾರತ ಗೆದ್ದೇ ಇಲ್ಲ ಈ ಒಂದು T20 ವಿಶ್ವಕಪ್ನಲ್ಲಿ. ಸೊ ಏನಾದರೂ ಉಲ್ಟಾ ಆಗತ್ತಾ ಇವತ್ತು ಅನ್ನೋದು. ಸೊ ಹಂಗಾಗಿ ಭಾರತಕ್ಕಿರುವಂಥ ಸವಾಲುಗಳೇನು, ಪ್ಲಸ್ ಮತ್ತು ಮೈನಸ್. ಸೊ ಭಾರತದ ಪ್ರಮುಖ ಆಟಗಾರರು ಇವತ್ತು ಯಾರೆಲ್ಲ ಆಗ್ತಾರೆ ಅಂಥೇಳಿ, 11ರ ಬಳಗದಲ್ಲಿ ಏನಾದರೂ ಬದಲಾವಣೆ ಬೇಕಾ, ಬದಲಾವಣೆ ಮಾಡೋದಕ್ಕೆ ಏನಾದರೂ ಮುಂದಾಗ್ತಾರಾ. ನಮ್ಮಲ್ಲಿ ದುಬಾರಿ ಆಗ್ತಾ ಇರೋದು ವರುಣ್ ಚಕ್ರವರ್ತಿ. ಅದಾದ ನಂತರ ಬೂಮ್ರಾ ಅವರ ಬಾಲಿಂಗು ಕೂಡ ಸರಿಯಾಗಿ ಬರ್ತಾ ಇಲ್ಲ. ಅವರನ್ನು ಕೂಡ ತರಾಟೆಗೆ ತೆಗೆದುಕೊಳ್ಳುವಂಥ ಕೆಲಸವನ್ನು ಕೂಡ ಆಟಗಾರರು ಮಾಡ್ತಿದ್ದಾರೆ. ಸೊ ಹಂಗಾಗಿ ಬೂಮ್ರಾ ಮತ್ತು ವರುಣ್ ಚಕ್ರವರ್ತಿ ವಾಪಸ್ ಫಾರ್ಮ್ಗೆ ಮಳಿದ್ರೆ ಸಹಜವಾಗಿ ಭಾರತಕ್ಕೆ ಅದು ಪ್ಲಸ್ ಆಗುತ್ತೆ. ಸೊ ಹಂಗಾಗಿ ಇವತ್ತು ಪ್ಲಾನ್ ಯಾವ ರೀತಿಯಾಗಿರುತ್ತೆ, ಬೂಮ್ರಾ ಮತ್ತು ವರುಣ್ ಚಕ್ರವರ್ತಿ ಅಂತ ಹೇಳ್ಬೋದು. ಆಮೇಲೆ ಹೆಟ್ಮಾರ್ ಮತ್ತು ಹೋಲ್ಡರನ್ನು ವಿಕೆಟ್ ಪಡೆಯೋದಕ್ಕೆ ಏನು ಪ್ಲಾನ್ ಮಾಡಬಹುದು ಟೀಮ್ ಇಂಡಿಯಾ ಅಂತೇಳಿ. ಸೊ ಇವತ್ತು ಹೈ ವೋಲ್ಟೇಜ್ ಕದನ ಇರುತ್ತೆ. ಇದು ಕೊನೆಯ ಅಂದರೆ ಸೂಪರ್ 8ನ ಕೊನೆಯ ಪಂದ್ಯ. ನೋಡಿ, ಕೊನೆಯ ತನಕ ಬಂದಿರೋದು ಈ ಬಾರಿ T20ಯ ವಿಶ್ವಕಪ್ ಹೇಗಿತ್ತು ಅಂದರೆ, ಕೊನೆಯ ಪಂದ್ಯ ತನಕ ಯಾರು ಸೆಮಿಫೈನಲ್ಗೆ ಪ್ರವೇಶ ಮಾಡ್ತಾರೆ ಅನ್ನೋದು ಕ್ಲಾರಿಟಿನೇ ಇಲ್ಲ. ರಾತ್ರಿ 10ವರೆಗೆ ಗೊತ್ತಾಗತ್ತೆ ಇಂಡಿಯಾನ ಅಥವಾ ವೆಸ್ಟ್ ಇಂಡೀಸ್ ಅಂತೇಳಿ. ಸೊ ಎಲ್ಲ ಅಭಿಮಾನಿಗಳು ಹೇಳ್ತಾ ಇರುವಂಥದ್ದು ಇವತ್ತು ಮಳೆ ಆಗದೇ ಇರಲಿ, ಕೋಲ್ಕತ್ತಾದಲ್ಲಿ ಮಳೆ ಬರದೇ ಇರಲಿ ಅಂತ. ಒಟ್ಟಿನಲ್ಲಿ ಯಾರಾದರೂ ಗೆಲ್ಲಿ ಯಾರಾದರೂ ಸೋಲಿ, ಒಟ್ಟಿನಲ್ಲಿ ಈ ಪಂದ್ಯ ಆಗಬೇಕು ಅನ್ನೋದು. ಸೊ ನೋಡೋಣ ಏನೇನಾಗತ್ತೆ ಅಂಥೇಳಿ. ಸೊ ಹಂಗಾಗಿ ಇವತ್ತಿನ ಪಂದ್ಯ ಕುತೂಹಲ ಇದೆ. ಸೊ ಭಾರತದ ಕಡೆಯಿಂದ ಯಾವೆಲ್ಲ ಪ್ಲಾನ್ ಇರಬೇಕಾಗತ್ತೆ, ಆಮೇಲೆ ಪಿಚ್ ರಿಪೋರ್ಟ್ ಏನು ಹೇಳುತ್ತೆ, ಹವಾಮಾನ ವರದಿ ಏನಿದೆ, ಎಲ್ಲದರ ಬಗ್ಗೆ ಚರ್ಚೆ ಮಾಡೋಣ. ಈ ಬಗ್ಗೆ ಮಾತನಾಡೋದಕ್ಕೆ ನನ್ನ ಸಹೋದ್ಯೋಗಿಗಳು ಜಾಯ್ನ್ ಆಗಿದ್ದಾರೆ. ನಾನು ಅವ್ರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ತೀನಿ. ಮೊದಲಾಗಿ ಮಂಜು ಅವರು ಜಾಯ್ನ್ ಆಗಿದ್ದಾರೆ. ಮಂಜು ಅವರ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ. ಹಾಗೆಯೇ ಪಾಟೀಲ್ ಅವರು ಜಾಯ್ನ್ ಆಗಿದೆ. ಪಾಟೀಲ್ ತಮಗೂ ಕೂಡ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ. ಎಸ್ ಪಾಟೀಲ್, ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಈ ಪಂದ್ಯ ಆರಂಭ ಆಗತ್ತೆ. ಈಗಿರುವಂಥದ್ದು ಟಾಸ್ಕ್ ಏನಾಗಬಹುದು ಅಂಥೇಳಿ, ಅದಕ್ಕಿಂತ ಮುಂಚೆ ಈ 2 ಟೀಮ್ ಅಂತ ಬಂದಾಗ ಬಲ ಯಾವ ರೀತಿಯಾಗಿರುತ್ತೆ, ವೆಸ್ಟ್ ಇಂಡೀಸ್ ಇಂಡಿಯಾ. ಹಳೆ ವೆಸ್ಟ್ ಇಂಡೀಸ್ ವಾಪಸ್ ಬಂದಿದೆ ಅಂತಾನೆ ಅನಿಸ್ತಾ ಇದೆ. ಸೊ ಈಗ ಎದುರಾಗ್ತಾ ಇರೋದು ಬಿಗ್ ಹಿಟರ್ಗಳನ್ನು ಹೇಗೆ ಔಟ್ ಮಾಡಬೇಕು ಅಂತೇಳಿ, ಹೆಂಗಿರುತ್ತೆ ಇವತ್ತಿನ ಪಂದ್ಯ? ಎಸ್ ನೋಡಿ, ಫೈನಲ್ ಪಂದ್ಯದಲ್ಲಿ ಏನು ಆ ಕುತೂಹಲ ಇರುತ್ತೋ ಅದು ಈಗಲೇ ಇದೆ.
ಯಾರು ಗೆಲ್ತಾರೆ ಅವ್ರು ಸೆಮೀಸ್ಗೆ ಹೋಗ್ತಾರೆ. ಬಟ್ ಯಾರು ಗೆಲ್ತಾರೋ ನನಗೆ ಅವರು ಫೈನಲೇ ಗೆಲ್ತಾರೇನೋ ಅಂತ ಅನ್ನೋಷ್ಟರ ಮಟ್ಟಿಗೆ ಫೀಲ್ ಇದೆ ಇವತ್ತು. ಅಷ್ಟರ ಮಟ್ಟಿಗೆ ಎರಡು ತಂಡಗಳು ಅಜಾನುಬಾಹುಗಳು ಅಂತಾರಲ್ಲ, ಹಾಗೆ ಎರಡು ತಂಡಗಳು ಇದ್ದಾವೆ. ಇವತ್ತಿನ ಪಂದ್ಯದಲ್ಲಿ ಭಾರತ ಫೇವ್ರೇಟ್ ಅನ್ನಿಸ್ತಾ ಇದ್ದರೂ ಕೂಡ ವೆಸ್ಟ್ ಇಂಡೀಸ್ ನಾವೆಲ್ಲೂ ಕೂಡ ಕಡೆಗಣನೆ ಮಾಡೋದಕ್ಕೆ ಆಗೋದಿಲ್ಲ. ಇಲ್ಲಿ ಓವರ್ ಕಾನ್ಫಿಡೆನ್ಸ್ ಎರಡೂ ತಂಡಕ್ಕೂ ಜಾಸ್ತಿ ಇದೆ ನೋಡಿ. ನಿನ್ನೆ ಅವ್ರ ಕಡೆ ಶಮಿ ಹೇಳ್ತಾರೆ, ನಾವು ಯುದ್ಧಕ್ಕೆ ರೆಡಿಯಾಗಿದ್ದೀವಿ, 2016 ಅಲ್ಲಿ ಏನು ಅವತ್ತೇನಾಗಿತ್ತು ಅದು ಇವತ್ತು ಆಗುತ್ತೆ ಅನ್ನೋದನ್ನು ಅವ್ರು ಹೇಳ್ತಾರೆ. ಭಾರತ ಏನು ಅಂತಂದರೆ ನಾವು ಬಲಾಢ್ರು, ನಾವು ನಂಬರ್ 1, ನಮ್ಮಲ್ಲಿ ಸೂಪರ್ ಸ್ಪೆಷಲಿಸ್ಟ್ ಬ್ಯಾಟ್ಸ್ಮನ್ಗಳಿದ್ದಾರೆ, ಅದ್ಭುತವಾದಂಥ ಬಾಲರ್ಗಳಿದ್ದಾರೆ, ನಾವೇ ಗೆಲ್ಲೋದು ಅಥವಾ ನಾವೇ ಬೆಸ್ಟ್ ಅನ್ನೋವಂಥದ್ದು ಒಂದು ಲೆಕ್ಕಾಚಾರದಲ್ಲಿದ್ದಾರೆ. ಬಟ್ ನನಗಿವತ್ತು ಎರಡೂ ತಂಡಗಳ ನಡುವೆ ಜಿದ್ದಾಜಿದ್ದಿ ಅಂತೂ ಖಂಡಿತವಾಗ್ಲೂ ಇರುತ್ತೆ. 51% ಭಾರತ ಕೊಟ್ಟರೆ 49 ಅಷ್ಟೇ ವೆಸ್ಟ್ ಇಂಡೀಸಿಗೆ ಕೊಡ್ಬೋದು. ಹಾಗಂತ ಹೇಳಿ ವೆಸ್ಟ್ ಇಂಡೀಸ್ ನಮಗೆ ಟಕ್ಕರೇ ಕೊಡಲ್ವಾ ಅಂತ ಅಂದರೆ ಖಂಡಿತವಾಗ್ಲೂ 100% ಟಕ್ಕರ್ ಕೊಡ್ತಾರೆ. ಇವತ್ತು ಫಸ್ಟ್ ಬ್ಯಾಟಿಂಗ್ ಬಿದ್ದರೂ ಕೂಡ ಟಕ್ಕರ್ ಕೊಡ್ತಾರೆ, ಸೆಕೆಂಡ್ ಬ್ಯಾಟಿಂಗ್ ಅವರು ಆಡಿದರೂ ಕೂಡ ಟಕ್ಕರ್ ಕೊಟ್ಟೇ ಕೊಡ್ತಾರೆ. ಯಾಕೆ ಅಂತಂದರೆ ಭಾರತ ಎಲ್ಲೋ ಒಂದೊಂದು ಕಡೆಗೆ ಮೈನಸ್ಗಳು ಕಾಣಿಸ್ತಾ ಇದೆ. ಒಂದೇ ಒಂದು ಸೋಲಿಗೆ ಸೌತ್ ಆಫ್ರಿಕಾ ವಿರುದ್ಧ ಏನು ನಾವು ಒಂದೇ ಒಂದು ಸೋತಿದ್ದೀವಲ್ಲ, ಅಲ್ಲಿ ನಮಗೆ ಸಿಕ್ಕಾಪಟ್ಟಿ ಮೈನಸ್ಗಳು ಕಾಣಿಸ್ತಾ ಇದೆ. ಅಭಿಷೇಕ್ ಶರ್ಮಾಯಿಂದ ಮೊದಲು ರನ್ ಬಂದಿರಲಿಲ್ಲ, ಜಿಂಬಾಬ್ವೆ ವಿರುದ್ಧ ಹೊಡೆದ್ರು, ವೆಸ್ಟ್ ಇಂಡೀಸ್ ಮೇಲೆ ಆಡ್ತಾರೆಲ್ಲೋ ಗೊತ್ತಿಲ್ಲ. ಆಮೇಲೆ ಓಪನಿಂಗ್ ಸ್ಲಾಟ್ನಲ್ಲಿ ಚೇಂಜಸ್ ಮಾಡಿದ್ದಾರೆ, ಇವ್ರು ಬಂದಿದ್ದಾರೆ ಸಂಜು ಸ್ಯಾಮ್ಸನ್ನು. ಇಶಾಂತ್ ಕಿಶನ್ ಚೆನ್ನಾಗಿ ಆಡ್ತಾ ಇರೋರನ್ನ ಯಾಕಪ್ಪ ನೀವು ಒನ್ ಡೌನ್ ಕಳಿಸ್ತಾ ಇದ್ದೀರಾ ಅನ್ನೋವಂಥ ಪ್ರಶ್ನೆ ಇದೆ. ಈ ಕಡೆ ವರುಣ್ ಚಕ್ರವರ್ತಿ ಅವ್ರ ಹತ್ರ ರನ್ ಕಂಟ್ರೋಲ್ ಮಾಡ್ಕೊಳ್ಳೋದಕ್ಕೆ ಆಗ್ತಾಯಿಲ್ಲ, ವಿಕೆಟ್ಸ್ಗಳು ಬೀಳ್ತಾ ಇಲ್ಲ. ಶಿವಮ್ ದುಬೆ ತುಂಬ ಎಕ್ಸ್ಪೆನ್ಸಿವ್ ಆಗ್ತಾ ಇದ್ದಾರೆ. ಹಾರ್ದಿಕ್ ಪಾಂಡ್ಯ ಒಬ್ಬರೇ ಅವ್ರು ನೀಟಾಗಿ ಬಾಲಿಂಗಲ್ಲೂ ಚೆನ್ನಾಗಿ ಮಾಡ್ತಾ ಇದ್ದಾರೆ, ಬ್ಯಾಟಿಂಗಲ್ಲೂ. ಹಾರ್ದಿಕ್ ಪಾಂಡ್ಯ ಒಬ್ಬರನ್ನ ಬಿಟ್ಟು ನನಗೆ ಈ ತಂಡದಲ್ಲಿ ಇವ್ರು ಬೆಸ್ಟ್ ಪರ್ಫಾರ್ಮೆನ್ಸ್ ಅಂತ ಹೇಳಿ ನನಗೆ ಯಾರೂ ಅನ್ನಿಸ್ತಾನೆ ಇಲ್ಲ. ಬೂಮ್ರಾ ಕೂಡ ನನಗೆ ಎಲ್ಲೋ ಫೇಲ್ಯೂರ್ ಅಂತ ಅನ್ನಿಸ್ತಾ ಇದೆ. ಅದೇ ಕಾರಣಕ್ಕಾಗಿ ಈ ಕಡೆ ವೆಸ್ಟ್ ಇಂಡೀಸ್ಗೆ ಬಂದರೆ ಒನ್ ಮ್ಯಾನ್ ಶೋ ಆಟಗಾರರು ತುಂಬ ಜನ ಇದ್ದಾರೆ. ಹೆಟ್ಮೇರ್ ಆಗಿರ್ಬೋದು, ಪವೇಲ್ ಆಗಿರ್ಬೋದು, ಕಿಂಗ್ ಆಗಿರ್ಬೋದು, ಆಮೇಲೆ ಶಫರ್ಡ್ ಎಂಥ RCB ಆಟಗಾರ, ಅವ್ರನ್ನ ಮರೆಯೋದಕ್ಕೆ ಸಾಧ್ಯನಾ? ಕಳೆದ ಪಂದ್ಯದಲ್ಲಿ ಸೌತ್ ಆಫ್ರಿಕಾ ವಿರುದ್ಧ ಒಂದು ಅದ್ಭುತವಾದಂಥ ಇನ್ನಿಂಗ್ಸನ್ನು ಆಡಿದರು. ಅಂಥ ಆಟಗಾರರು ಎದುರು ಆಡುವಾಗ ನಾವು ನಮ್ಮ 100%ಗಿಂತ 200% ಕೊಡಲೇಬೇಕಾಗತ್ತೆ. ನೋಡಿ, ನೀವು ಒಂದೇ ಒಂದು ಪಂದ್ಯ ಸೋತಿದ್ದಕ್ಕೆ ಎಂಥ ಪರಿಸ್ಥಿತಿ ಅನುಭವಿಸ್ತಾ ಇದ್ದೀವಿ ನಾವೀಗ ಅಂತ ಹೇಳಿ. ಅದೇ ಕಾರಣಕ್ಕಾಗಿ ಇವತ್ತಿನ ಪಂದ್ಯ ಕೋಲ್ಕತ್ತಾದಲ್ಲಿ ನಡೆಯೋದ್ರಿಂದ ಕೋಲ್ಕತ್ತಾ ವೆಸ್ಟ್ ಇಂಡೀಸ್ಗೆ ಫೇವ್ರೇಟ್ ಪಿಚ್ಚು. ಯಾಕೆಂದರೆ ಅಲ್ಲಿ ಒಂದು ಸರಿ ಸೋತಿಲ್ಲ, ಅದೆಲ್ಲ ಲೆಕ್ಕಾಚಾರಕ್ಕೆ ಬರಲ್ಲ. ಓಕೆ, ಒಂದು ಕಡೆ ಒಪ್ಕೊಳ್ಳೋಣ ಹಾಗಂತ ಹೇಳಿ ವೆಸ್ಟ್ ಇಂಡೀಸ್ ಕಾನ್ಫಿಡೆಂಟ್ ಇರ್ಬೋದು, ಆ ಕಾನ್ಫಿಡೆಂಟ್ ಖಂಡಿತವಾಗ್ಲೂ ಇರುತ್ತೆ. ಬಟ್ ಏನು ಅಂತಂದರೆ ವೆಸ್ಟ್ ಇಂಡೀಸ್ ತಂಡಗಳು IPL ಒಂದು ಸಂಗ್ರಾಮದಲ್ಲಿ ಇಲ್ಲೇ 4-5 ತಿಂಗಳು ಇರೋದ್ರಿಂದ ಅವ್ರಿಗೆ ವೆದರ್ ಪ್ರಾಬ್ಲಮ್ ಕೂಡ ಆಗೋದಿಲ್ಲ. ಈಗಾಗಲೇ 1 ತಿಂಗಳು ಬಂದು ಇಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಇರೋದ್ರಿಂದ ಆ ಪ್ರಾಬ್ಲಮ್ ಕೂಡ ಉಂಟಾಗೋದಿಲ್ಲ. ಅದೇ ಕಾರಣಕ್ಕಾಗಿ ಇವತ್ತಿನ ಪಂದ್ಯ ಖಂಡಿತವಾಗ್ಲೂ ಎರಡೂ ತಂಡಗಳ ನಡುವೆ ಒಂದು ಬಿಗ್ ಫೈಟ್ ನಡೆಯುತ್ತೆ. ಬಟ್ ಆ ಗೆಲುವು ಸೋಲು ನನಗೆ ಲಾಸ್ಟ್ ಓವರ್ ತನಕನೂ ಇರುತ್ತೆ ಅನ್ನುವಂಥ ಒಂದು ಮೈಂಡ್ ಸೆಟ್ ಖಂಡಿತವಾಗ್ಲೂ ಇದೆ ನನಗೆ. ಎಸ್ ಮಂಜು ಅವರೇ, ಇವತ್ತಿನ ಪಂದ್ಯ ಹೇಗೆ ನೋಡ್ತೀರಿ? ಭಾರತ ಗೆಲ್ಲಬೇಕು ಅಂತ ಹೇಳಿದ್ರೆ ಏನೆಲ್ಲ ಪ್ಲಾನ್ ಹಾಕೊಂಡು ಬರಬೇಕಾಗತ್ತೆ? ಅಂದರೆ ಪಾಟೀಲ್ ಸರ್ ಹೇಳ್ದಂಗೆ ಅವರು ಜಿದ್ದಾಜಿದ್ದ ಪಂದ್ಯ ಆಗೋದಂತ ಗ್ಯಾರಂಟಿ. ಯಾಕಂದರೆ ಇಡನ್ ಗಾರ್ಡನ್ ಅಂತ ಬಂದಾಗ ಡೇರನ್ ಸ್ವಾಮಿ ಅವರು ಒಂದು ಕಡೆ ಸ್ಟೇಟ್ಮೆಂಟ್ ಕೊಡ್ತಾರೆ, ನನಗೆ ಅದು ಇತಿಹಾಸ ಸೃಷ್ಟಿ ಮಾಡೋದಕ್ಕೆ ಒಂದು ಫೇವ್ರೇಟ್ ಗ್ರೌಂಡ್ ಅದು. ಯಾಕಂದರೆ ಕಳೆದ ಬಾರಿ ವರ್ಲ್ಡ್ ಕಪ್ ಅಂತ ಬಂದಾಗ, ದೊಡ್ಡ ವೇದಿಕೆ ಅಂತ ಬಂದಾಗ ಇಂಗ್ಲೆಂಡ್ ಮೇಲೆ ಅವರು ಸಾಧನೆ ಮಾಡಿದ್ದಾರೆ. ಅಂದರೆ ಬಿಗ್ ಹಿಟರ್ಗಳು, ಬ್ಯಾಟರ್ಗಳು ಇದ್ದಾಗ ನೋಡಿ, ಯಾವುದೇ ಒಂದು ತಂಡದಲ್ಲಿ ಆಲ್ರೌಂಡರ್ಗಳು ಜಾಸ್ತಿ ಇದ್ದಾಗ ಅಲ್ಲಿ ಗೆಲುವಿನ ಪರ್ಸೆಂಟೇಜ್ ಜಾಸ್ತಿ ನೋಡ್ತಾರೆ. ಯಾರೇ ಆಗಲಿ, ಇಡೀ ಪ್ರಪಂಚದಾದ್ಯಂತ ನೋಡೋದಾದರೆ ನಮ್ಮ ಇಂಡಿಯಾ ಅಂತ ಬಂದಾಗ ಸರ್ ಅವಾಗ ಹಾರ್ದಿಕ್ ಪಾಂಡ್ಯ ಬಗ್ಗೆ ಚೆನ್ನಾಗಿ ಹೇಳಿದರು. ಸೊ ಹಾರ್ದಿಕ್ ಪಾಂಡ್ಯ ಅಂತ ಬಂದಾಗ, ಶಿವಮ್ ದುಬೆ ಅಂತ ಬಂದಾಗ, ಈ ಕಡೆ ಯಾರ್ಯಾರು ಆಲ್ರೌಂಡರ್ಸ್, ಯಾರ್ಯಾರು ಕಾಂಪಿಟೇಷನಲ್ಲಿ ಚೆನ್ನಾಗಿ ಆಡ್ತಾರೆ ನೋಡಿ, ಆವತ್ತಿನ ತಂಡ, ಆ ಒಂದು ತಂಡ ಮೇಲುಗೈ ಸದಸ್ಯರು ಯಾವುದೇ ಒಂದು ಡೌಟ್ ಇಲ್ಲ. ಸೊ ಅಂಥದ್ದೇ ಒಂದು ತಂಡ ಇವತ್ತು ಎರಡೂ ಫೈಟು ಜಿದ್ದಾಜಿದ್ದಿನ ಪಂದ್ಯ ಆಗೋದ್ರಲ್ಲಿ ಯಾವುದೇ ಒಂದು ಡೌಟ್ ಇಲ್ಲ. ಸರ್ ಹೇಳ್ದಂಗೆ ಕೊನೆ ಓವರ್ವರೆಗೂ ಮ್ಯಾಚ್ ಹೋಗ್ಬೋದು, ಮೇಲೆ ಕೆಳಗೆ ಏರುಪೇರು ಆಗ್ತಾನೆ ಇರ್ಬೋದು. ಯಾಕೆಂತಂದರೆ ಆ ಕಡೆನೂ ಗೆಲ್ಲಬೇಕು ಅನ್ನೋ ಆಟ, ಈ ಕಡೆನೂ ಗೆಲ್ಲಬೇಕು ಅನ್ನೋ ಆಟ, ಎಲ್ಲರಿಗೂ ಆತ್ಮವಿಶ್ವಾಸ ಬಿಟ್ಟು ಯಾರೂ ಮುಂದೆ ಹೋಗ್ತಾ ಇಲ್ಲ. ಸೊ ಅಂಥ ಒಂದು ತಂಡ ಇರುವಾಗ ಇವತ್ತಿನ ಮ್ಯಾಚು ಒಂಥರ ಲೈಕ್ ಫೈನಲ್ ಇದ್ದಂಗೆ. ಎಲ್ಲಿ ಹೊಡೆದ್ರೂ ಬೇಜಾರು ಅನ್ಸಲ್ಲ. ಯಾಕಂದರೆ ಆ ಕಡೆನೂ ಹೊಡಿಬಡಿ ಆಟಕ್ಕೆ ಸಿದ್ಧರಾಗಿರ್ತಾರೆ, ಈ ಕಡೆನೂ ಹೊಡಿಬಡಿ ಆಟಕ್ಕೆ ಸಿದ್ಧರಾಗಿರ್ತಾರೆ. ಕೆಲವೊಂದು ಮೈನಸ್ಗಳನ್ನ ತಿದ್ಕೊಂಡು ವಿನ್ನಿಂಗ್ ಕಡೆ ನೋಡಿದ್ರೆ ಇಂಡಿಯಾ ಫೇವರ್ ಆಗೇ ಇರುತ್ತೆ. ಯಾವಾಗಲೂ ಇಂಡಿಯಾ ಅಂತ ಬಂದಾಗ ಇಂಡಿಯನ್ಸ್ಗಳಿಗೆ ಆಗಲಿ, ಕ್ರಿಕೆಟ್ ಅಭಿಮಾನಿಗಳಿಗೆ ಆಗಲಿ, ಅಲ್ಲಿ ಅವರವ್ರ ಫೇವ್ರೇಟ್ ಪ್ಲೇಯರ್ಗಳಾಗಲಿ, ಇವರು ಇಂಡಿಯಾ ಗೆಲ್ಲಬೇಕಪ್ಪ, ಗೆಲ್ಲುತ್ತೆ ಅನ್ನೋ ಒಂದು ಕಾನ್ಫಿಡೆಂಟ್ ತುಂಬ ನೆಕ್ಸ್ಟ್ ಲೆವೆಲಲ್ಲಿದೆ. ಸೊ ಹಂಗಂತ ಬಂದಾಗ ನಮ್ಮಲ್ಲಿ ಮೈನಸ್ಗಳಿಲ್ಲ ಅಂತಲ್ಲ, ಮೈನಸ್ಗಳು ಇದೆ. ಅದು ತಿದ್ಕೊಂಡು ನಡೆದ್ರೆ ಇವತ್ತಿನ ಪಂದ್ಯ ಗೆದ್ದರೆ ಫೈನಲಲ್ಲಿ ಗೆಲ್ಲೋದು ಗ್ಯಾರಂಟಿ. ಎಸ್ ಪಾಟೀಲ್, ಈಗ ನೀವು ಹೇಳಿದ್ರಿ ಅಂದರೆ ಟೀಮ್ ಇಂಡಿಯಾ ಕಡೆಯಿಂದ ಓಪನಿಂಗಿಂದ ಹಿಡಿದು ಹಾರ್ದಿಕ್ ಪಾಂಡ್ಯ ತನಕ ಯಾರು ಸರಿಯಾಗಿ ಆಡ್ತಾ ಇಲ್ಲ ಅಂತೇಳಿ. ಬಟ್ ಜಿಂಬಾಬ್ವೆ ಕಡೆಯಿಂದ ಆ ಪ್ರದರ್ಶನ ಮತ್ತು ಓಪನಿಂಗು ಕೂಡ ಚೆನ್ನಾಗಿತ್ತು. ವಾಪಸ್ ಅಭಿಷೇಕ್ ಶರ್ಮಾ ಫಾರ್ಮಿಂಗ್ಗೆ ಬಂದಿರೋದು, ಅದಾದ ನಂತರ ಇಶಾನ್ ಕಿಶನ್, ಸೂರ್ಯಕುಮಾರ್ ಯಾದವ್,
ಬ್ಯಾಟಿಂಗ್ ಅಂತೂ ಸಿಗ್ಲಿಲ್ಲ, ಬಟ್ ಹಾರ್ದಿಕ್ ಪಾಂಡ್ಯ ಬಂದಿರೋದು, ಆಡಿರೋದು, ತಿಲಕ್ ವರ್ಮ ಮಾಡಿರೋದು, ಸೊ ಇದೆಲ್ಲವನ್ನ ನೋಡ್ತಾ ಇದ್ರೆ ಇದು ಭಾರತಕ್ಕೆ ಪ್ಲಸ್ ಆಗುತ್ತಲ್ಲ, ಯಾಕಂದ್ರೆ ಕಳೆದ ಪಂದ್ಯದಲ್ಲಿ ಫಾರ್ಮ್ ಇರೋದ್ರಿಂದ ಅದನ್ನೇ ಕಂಟಿನ್ಯೂ ಮಾಡೋದಕ್ಕೆ ಒಂದು ಒಳ್ಳೆಯ ಅವಕಾಶ ಇರುತ್ತಲ್ಲ. ಎಸ್, ಫಾರ್ಮ್ ಖಂಡಿತವಾಗ್ಲೂ ವಾಪಸ್ ಬಂತು, ಬಟ್ ಯಾವ ತಂಡದ ಜೊತೆ ಬಂತು ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ನೀವೇನು ಆಸ್ಟ್ರೇಲಿಯಾ ಜೊತೆ ಆಡಿಲ್ಲ, ಇಂಗ್ಲೆಂಡ್ ಜೊತೆ ಆಡಿಲ್ಲ, ವೆಸ್ಟ್ ಇಂಡೀಸ್ ಜೊತೆ ಆಡಿಲ್ಲ, ಸೌತ್ ಆಫ್ರಿಕಾ ಜೊತೆ ಆಡಿಲ್ಲ. ಜಿಂಬಾಬ್ವೆ ಹಾಗಂತ ಹೇಳಿ ಸಣ್ಣ ತಂಡನೂ ಅಲ್ಲ, ಈ ಸರಿ ತುಂಬ ಚೆನ್ನಾಗಿ ಆಡಿದ್ದಾರೆ. ಬಟ್ ಅಭಿಷೇಕ್ ಶರ್ಮಾ ಆ ಒಂದು 50 ಅವ್ರಿಗೆ ಕಾನ್ಫಿಡೆನ್ಸ್ ಅಂತೂ ಖಂಡಿತವಾಗ್ಲೂ ಕೊಟ್ಟಿರುತ್ತೆ. ಬಟ್ ಲೀಗ್ ಹಂತದಲ್ಲಿ ಅವ್ರು ಬ್ಯಾಟ್ ಜಲ್ಪಿಸಲೇ ಇಲ್ಲ. ನಮಗೆ ಆಶ್ಚರ್ಯ, ಈ ಒಂದು ವಿಶ್ವಕಪ್ನಲ್ಲಿ ಮೇನ್ ಅಟ್ರಾಕ್ಟಿವ್ ಬ್ಯಾಟ್ಸ್ಮನ್ ಅಥವಾ ಈ ಒಂದು ವಿಶ್ವಕಪ್ನ ಮೇನ್ ಪಿಲ್ಲರ್ ಆಗಿ ನಮಗೆ ಕಾಣಿಸಿದ್ದೆ ಅಭಿಷೇಕ್ ಶರ್ಮಾ. ಅಂಥ ಆಟಗಾರನ ಹತ್ರ ನಿಮಗೆ ರನ್ ಬರಲಿಲ್ಲ ಅಂದರೆ ಇಂಡಿಯನ್ಸೇ ಶಾಕ್ ಆಗಿಬಿಟ್ರು ಒಂದು ಕ್ಷಣಕ್ಕೆ. 3 ಡಕೌಟು, ಇನ್ನೊಂದು ಪಂದ್ಯದಲ್ಲಿ 20ಗಿಂತ ರನ್ ಕಡಿಮೆ ಅಂತ ಅಂದಾಗ ಏನಪ್ಪ ಹೀಗಾಯಿತು ಅಂತ ಹೇಳಿದಾಗ, ಅದಾದ ನಂತರ ಅಭಿಷೇಕ್ ಶರ್ಮಾನ ಡ್ರಾಪ್ ಮಾಡೋ ಬದಲು ಕಿಶನ್ನ ನೀವು ನಂಬರ್ 3ಗೆ ತೊಗೊಂಬಂದು ಸಂಜು ಸ್ಯಾಮ್ಸನ್ನ ಮೇಲೆ ಹಾಕ್ತಾ ಇರೋದು ನನಗೆ ಎಲ್ಲೋ ನನ್ನ ಪರ್ಸನಲಿ ಇಷ್ಟನೇ ಇಲ್ಲ. ಈಗ ಸ್ಯಾಮ್ಸನ್ ಆಡಿಸಿ ಅಲ್ಲಲ್ಲ, ಈಗ ಸಂಜು ಸ್ಯಾಮ್ಸನ್ 4-5ನೇ ಪ್ಲೇಸಿಗೆ ಅವ್ರು ಆಡೋದೇ ಇಲ್ಲ, ಅವ್ರು ಆಡಲ್ಲ. ಅದನ್ನೇ ಹೇಳ್ತಾ ಇದ್ದೀನಿ, ಸ್ಯಾಮ್ಸನ್ ಮತ್ತೆ ಕಿಶನ್ನೇ ಆಡಿಸಿ ನೀವು ಓಪನಿಂಗ್. ಓಪನಿಂಗ್ ಅಭಿಷೇಕ್ನ 1 ಡೌನ್ ತೊಗೊಂಬನ್ನಿ. ಅಲ್ಲಿ ಯಾವತ್ತ ಆ ಥರ ಆಡೇ ಇಲ್ಲಲ್ಲ ಅಭಿಷೇಕ್, 3ನೇ ಕ್ರಮಾಂಕದಲ್ಲಿ ಆಡೇ ಇಲ್ಲ. ಎಲ್ಲ ಆಡ್ತಾರೆ. ನೀವು ಇಂಟರ್ನ್ಯಾಷನಲ್ ಪ್ಲೇಯರ್ ಅಂದ್ರೆ 9, 9ನೇ, 10ನೇ, 11ನೇ ಜಾಗದಲ್ಲೂ ಆಡಬೇಕು. ನೀವು 150 ಕೋಟಿ ಜನರಲ್ಲಿ ಒಬ್ಬರು ಆಗಿದ್ದೀರಿ ಅಂತ ಅಂದಾಗ ಖಂಡಿತವಾಗ್ಲೂ ನೀವು ಎಲ್ಲ ಫಾರ್ಮೆಟ್ನಲ್ಲೂ ಆಡಬೇಕು. ಮತ್ತು ಏನು ಗೊತ್ತಾ, ನಾವು ಅಭಿಷೇಕ್ ಶರ್ಮಾ ಮೇಲೆ ಹೋಪ್ ಇಟ್ಟಿದ್ದೀವಿ, ಒಳ್ಳೆ ಆಟಗಾರ, ಅದರಲ್ಲಿ ಡೌಟೇ ಇಲ್ಲ. ಬಟ್ ನೀವು ವಿಶ್ವಕಪ್ ಅನ್ನೋ ಅಂತ ಮಹಾಸಮರದಲ್ಲಿ ರನ್ ಹೊಡಿದೇನೆ ಯಾವುದೋ ಸಣ್ಣ 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 ಸರಣಿಗಳಲ್ಲಿ ಅಥವಾ ತ್ರಿಕೋಣ ಸರಣಿಗಳಲ್ಲಿ ಅಥವಾ ಯಾವುದೋ ಒಂದು ತ್ರಿಕೋಣ ಸರಣಿ ಅಥವಾ ಯಾವುದೋ ಒಂದು ಸಣ್ಣ ಸಣ್ಣ ಸರಣಿಯಲ್ಲಿ ರನ್ ಹೊಡೆದ್ರೆ ಉಪಯೋಗ ಇಲ್ಲ. ನಿಮ್ಮ ಟ್ಯಾಲೆಂಟ್ ತೋರಿಸ್ಬೇಕಾಗಿರೋದೇ ಇಂತಹ ಒಂದು ಸಂದರ್ಭದಲ್ಲಿ. ಸಚಿನ್ ತೆಂಡೂಲ್ಕರ್ ಕ್ರಿಕೆಟ್ ದೇವರು ಯಾಕಾದ್ರು ಅಂತಂದರೆ ಅವರು ವಿಶ್ವಕಪ್ನಂಥ ಮಹಾಸಮರದಲ್ಲಿ ಪ್ರತಿ ಸರಿನೂ ಆಡ್ತಿದ್ರು. ಆ ಪಾಕಿಸ್ತಾನ ಅಂತ ಬಂದಾಗ ಯಾಕಂದರೆ ಜನರಿಗೆ ಆ ಒಂದು ಭಾವನೆಗಳಿರ್ತವೆ, ಆ ಭಾವನೆಗಳಲ್ಲಿ ಆತ ಕ್ರಿಕೆಟ್ನೇ ದೇವರಾದರು. ಈಗ ಅಭಿಷೇಕ್ ಶರ್ಮಾ T20ಯಲ್ಲಿ ನಂಬರ್ 1 ಅಂತ ಯಾಕೆ ಗುರುತಿಸ್ಕೊಳ್ಬೇಕು ಅಂತಂದರೆ ಹೊಡಿಬಡಿ ಆಟದ ಮುಖಾಂತರ ಎಲ್ಲರನ್ನ ಕೂಡ ಅಭಿಷೇಕ್ ಶರ್ಮಾ ಅಂದರೆ ಹೀಗೆ ಅಂತ ಪೋರ್ಟ್ರೇಟ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ಅವ್ರಿಗೆ ಅವರೇ. ಅದು ಒಳ್ಳೆಯದೇ ಕೂಡ, ನಮ್ಮ ತಂಡಕ್ಕೆ ಒಂದು ದೊಡ್ಡ ಸ್ಟ್ರೆಂತ್ ಅದು. ಬಟ್ ನೀವು ವಿಶ್ವಕಪ್ನಲ್ಲಿ ಆಡಲಿಲ್ಲ ಅಂದರೆ ಬೇರೆ ಕಡೆ ಆಡಿ ಏನು ಉಪಯೋಗ ಇದೆ? ಉಪಯೋಗ ಇಲ್ಲ. ಅದಕ್ಕೋಸ್ಕರ ಅಭಿಷೇಕ್ ಶರ್ಮಾ ಫಾರ್ಮ್ ಬರೋದು ಇಂಪಾರ್ಟೆಂಟು. ಇಶಾಂತ್ ಓಕೆ, ಈಗ ಏನು ಮಾಡೋದಕ್ಕಾಗಲ್ಲ, ಎಕ್ಸ್ಪೆರಿಮೆಂಟ್ ಮಾಡೋಕ್ಕಂತೂ ಆಗಲ್ಲ. ಮಾತ್ರ ಅಭಿಷೇಕ್ ಶರ್ಮಾ, ಸಂಜು ಸ್ಯಾಮ್ಸನ್ ಬರೋದು, ಅದರಲ್ಲಂತೂ ನೋ ಡೌಟ್ ಅಟ್ ಆಲ್. ಆದರೆ ಇಶಾಂತ್ ಕಿಶನ್ ಏನಾದರೂ ರನ್ ಹೊಡಿಲಿಲ್ಲಪ್ಪ 1 ಡೌನಲ್ಲಿ ಅಂತಂದರೆ ನನಗೆ ಇಶಾಂತ್ ಕಿಶನ್ ಮೇಲೆ ಕೋಪನ ಬರಲ್ಲ. ಯಾಕಂದರೆ ಆತ ಎಲ್ಲಿ ಚೆನ್ನಾಗಿ ಆಡ್ತಾ ಇದ್ನೋ ಅಲ್ಲಿಂದ ತೆಗೆದು ನೀವು 1 ಡೌನ್ಗೆ ಹಾಕಿದ್ದೆ ದೊಡ್ಡ ತಪ್ಪು. ಈ ಗಂಭೀರ್ನ ಅದಕ್ಕೆ ನಾನು ಬೇಯೋದು ಪ್ರತಿ ಸರಿ. ಅಂದರೆ ಇಶಾಂತ್ ಕಿಶನ್ ಒಂದು ವೇಳೆ ಆಡಲಿಲ್ಲ ಅಂದರೆ ಪೂರ್ತಿ ಟೀಮ್ ಇಂಡಿಯಾ ಒಂಥರ ಡಲ್ ಆಗಿಬಿಡುತ್ತೆ, ಬರಲ್ಲ. ನೀವು ಈ ವಿಶ್ವಕಪ್ನ ಸ್ಲೋಗನ್ ಏನು ಗೊತ್ತಾ, ಸೌತ್ ಆಫ್ರಿಕಾ ವಿರುದ್ಧ ಇಶಾಂತ್ ಕಿಶನ್ ಆಡಲಿಲ್ಲ, ಸೊ ಹಂಗಾಗಿ ಸೋತ್ರು. ಅಲ್ಲಿ ಒಂದು ವೇಳೆ ಅವತ್ತು ಗೆಲ್ತಾ ಇದ್ರು. ಈ ವಿಶ್ವಕಪ್ 300 ಮೇಲೆ ಹೊಡಿತೀವಿ ಅನ್ನುವಂಥ ಸ್ಲೋಗನ್ನು 200 ಹೊಡೆಯೋಕ್ಕೆ ಸಾಯ್ತಾ ಇದೀವಿ ನಾವು, ಗೊತ್ತಾ? 200 ಹೊಡೆಯೋಕೆ ಸಾಯ್ತಾ ಇದೀವಿ. ಒಂದೇ ಒಂದು ಮ್ಯಾಚ್ ಸೋತಿದ್ದಕ್ಕೆ ನಾವು ಇಷ್ಟೊಂದು ಕ್ರಿಟಿಸಿಸಮ್ ಮಾಡ್ತಾ ಇದೀವಿ ಅಂತ ಬೇಜಾರಿಲ್ಲ. ಬಟ್ ಆ ಒಂದು T20 ಸ್ಪೆಷಲ್ ಆಟಗಾರ ಟೀಮ್ ಇಂಡಿಯಾದಂತ ಅಂದಾಗ ಲೀಗಲ್ಲೂ ನನಗೇನು ಪವರ್ಫುಲ್ ಆಗೇನು ಕಾಣಿಸಿಲ್ಲ. ಓಕೆ, ಅದಾದ ನಂತರ ಸೌತ್ ಆಫ್ರಿಕಾ ಮುಂದೆ ಅಟ್ರಪ್ಲಾಪ್ ಪ್ರದರ್ಶನ. ಜಿಂಬಾಬ್ವೆ ಜೊತೆಗೆ 1 ಮ್ಯಾನ್ ಸಖತ್ತಾಗಿ ಆಡಿದ್ರು ಅಂತಾನು ಏನೂ ಇಲ್ಲ. 170+ ಹೊಡೆದಿದ್ದಾರೆ ಅವರು. ಇನ್ನು ನೀವು ಇಂಥ ವೆಸ್ಟ್ ಇಂಡೀಸ್ ಜೊತೆ ಆಡಬೇಕು ಅಂತಂದ್ರೆ ನಿಮ್ಮ ಎಫೆಕ್ಟ್ ಡಬಲ್ ಇರಲೇಬೇಕು. ಡಬಲ್ ಅಲ್ಲ, ಈ ಎಲ್ಲ ಟೀಕೆ ಟಿಪ್ಪಣಿಗಳು ಏನಿದಾವೆ ಅದನ್ನು ಬಾಯಿ ಮುಚ್ಚಿಸೋದಕ್ಕೆ ಇದು ಒಳ್ಳೆ ಪಂದ್ಯ ಅಂತ ಹೇಳ್ತಾರೆ. ಪಂದ್ಯ, ಒಳ್ಳೆ ಅವಕಾಶ. ಇಂಡಿಯಾದವ್ರು ಹೊಡಿತಾರೆ ಇವತ್ತು, ಪಕ್ಕ ಹೊಡಿತಾರೆ, ನನಗೆ ಅದರಲ್ಲಿ ಡೌಟ್ ಇಲ್ಲ. ಬಟ್ ಮೈನಸ್ಗಳನ್ನು ತಿದ್ಕೊಳ್ಬೇಕು. ಸೂರ್ಯಕುಮಾರ್ ಯಾದವ್ ಇಂದ ರನ್ ಬರ್ತಾ ಇಲ್ಲ. ಮೊದಲ ಪಂದ್ಯ ಒಂದು ಗೆಲ್ಸಿದನ್ನ ಬಿಟ್ರೆ ಬೇರೆ ಯಾವ ಪಂದ್ಯದಲ್ಲಿ ಆಡಿದಾರೆ ಅವರು? ನಾಯಕತ್ವ ಏನು ಚೆನ್ನಾಗಿದೆ. ಬೂಮ್ರಾ ಅವ್ರನ್ನ ಮೊದಲು ಅವರೇ ಕೊಡಲ್ಲ ಈ ಅಪ್ಪ, ಅವ್ರು 4-5ನೇ ಓವರ್ ಕೊಡ್ತಾರೆ. ಅವಾಗ ರನ್ ಬಂದಿರುತ್ತೆ, ಬ್ಯಾಟ್ಸ್ಮನ್ ಸ್ಟ್ಯಾಂಡ್ ಆಗಿರ್ತಾರೆ, ಅವಾಗ ಏನು ಹೊಡಿತಾರೆ? ಹೊಡಿತಾರೆ. ನನಗೆ ಅನಿಸಿದ ಮಟ್ಟಿಗೆ ನಾಯಕತ್ವ ಚೆನ್ನಾಗಿಲ್ಲ, ಅದ್ರ ಜೊತೆಗೆ ಕೋಚಿಂಗ್ ಚೆನ್ನಾಗಿಲ್ಲ, ಓಪನಿಂಗ್ ಸ್ಲಾಟ್ ಬದಲಾವಣೆ ಮಾಡಿದ್ದು ನನಗೆ ಸಂಪೂರ್ಣವಾಗಿ ಇಷ್ಟ ಇಲ್ಲ. ನನಗೆ ಈ ಒಂದು ಟೀಮ್ನಲ್ಲಿ ಬೆಸ್ಟ್ ಪರ್ಫಾರ್ಮರ್ ಅಂತ ಒಬ್ಬರೇ ಒಬ್ರು ಕಾಣಿಸ್ತಾ ಇರೋದು ಹಾರ್ದಿಕ್ ಪಾಂಡ್ಯ. ಕೊಟ್ಟಂಥ ರೋಲ್ನ ತುಂಬ ಅದ್ಭುತವಾಗಿ ಮಾಡ್ತಾ ಇದ್ದಾರೆ. ಅದನ್ನ ಬಿಟ್ಟರೆ ಅಟ್ರ್ ಫ್ಲಾಪ್. ನನಗೆ 10 ಜನರಲ್ಲೂ ಮೈನಸ್ಗಳು ಕಾಣಿಸ್ತಾರೆ. ನಿಮ್ಗೆ ಏನು ಅನ್ಸುತ್ತೆ ನಾಯಕತ್ವದ ಬಗ್ಗೆ, ಸೂರ್ಯಕುಮಾರ್ ಯಾದವ್ ಬಗ್ಗೆ? ಸರ್ ಹೇಳ್ದಂಗೆ ಮೈನಸ್ಗಳು ತುಂಬ ಕಾಡ್ತಾ ಇದೆ. ಈಗ ನ್ಯೂ ಬಾಲಲ್ಲಿ ಬುಮ್ರಾ ತುಂಬ ಚೆನ್ನಾಗಿ ಬೌಲಿಂಗ್ ಮಾಡ್ತಾರೆ, ವಿಕೆಟ್ ಎತ್ಕೊಡ್ತಾರೆ. ನೋಡಿ, ತುಂಬ ವೇದಿಕೆಗಳಲ್ಲಿ ತುಂಬ ಈಗ ಸೀರೀಸ್ಗಳು ಅಂತ ಬಂದಾಗ, ಈ ದೊಡ್ಡ ದೊಡ್ಡ ವೇದಿಕೆ ಅಂತ ಬಂದಾಗ ಬೂಮ್ರಾ ಆದಮೇಲೆ ನೆಕ್ಸ್ಟ್ ಹಳೆಯ ಆಟಗಾರ ಲೆಜೆಂಡ್ಗಳು ನೋಡಿದಾಗ ಬೂಮ್ರಾ ದಿ ಬೆಸ್ಟ್ ಅನ್ಕೋಬೋದು. ಯಾಕೆಂದರೆ ನ್ಯೂ ಬಾಲಲ್ಲಿ ಎಫೆಕ್ಟಿವ್ ಬೌಲಿಂಗ್ ಮಾಡ್ತಾರೆ. ಸ್ಟಾರ್ಟಿಂಗಲ್ಲಿ ಏನು ಮಾಡಬೇಕು ಟ್ರಬಲ್ ಟೀಮ್ಗೆ ಮಾಡ್ತಾರೆ, ಆಪೋನೆಂಟ್ ಟೀಮ್ಗೆ ವಿಕೆಟ್ ಎತ್ಕೊಡೋದು,
ಸೊ ರನ್ ಕಟ್ಟಿ ಹಾಕೋದು, ಡಾಟ್ ಬಾಲ್ಗಳನ್ನ ಹಾಕೋದು, ಪ್ರೆಜರ್ನ ಬಿಲ್ಡ್ ಮಾಡೋದು ಮಾಡಿ ಬೂಮ್ರಾ ಏನು ಮಾಡ್ತಾರೆ, ಒಂದು ಪವರ್ ಪ್ಲೇ ಒಳಗೆ ಒಂದು 1 ವಿಕೆಟು 2 ವಿಕೆಟು ಏನು ಮೇನ್ ಬಿಲ್ಲರ್ಗಳು ಇರ್ತಾರೆ ಆ ಅಪೋನೆಂಟ್ ಟೀಮಿಗೆ, ಆ ವಿಕೆಟ್ ಹೋಯ್ತು ಅಂತಂದರೆ ಸ್ಕೋರ್ ಮಾಡೋದಕ್ಕೆ ಅವರು ತಿನ್ಕಾಡ್ತಾರೆ, ನಮಗೊಂಥರ ಈಸಿ ಆಗುತ್ತೆ. ನೆಕ್ಸ್ಟ್ ಬರುವಂಥ ವ್ಯಕ್ತಿಗಳಿಗೆ, ನೆಕ್ಸ್ಟ್ ಬರುವಂಥ ಬೌಲರ್ಗಳಿಗೆ ಯಾವುದೇ ಪ್ರೆಜರ್ ಇಲ್ದಂಗೆ ಬೌಲಿಂಗ್ ಮಾಡ್ತಾರೆ. ಅವರು ಒಂದು ಬೌಲಿಂಗ್ ಮಾಡಿದಾಗ ವಿಕೆಟ್ಗಳು ಬರೋದು ಅಥವಾ ರನ್ ಕಮ್ಮಿ ಆಗೋದು. ಸೊ ಟೋಟಲ್ ಆಗಿ ನೋಡ್ತಾ ಹೋದರೆ ಯಾಕೋ ಈ ಒಂದು 2-3 ಮ್ಯಾಚಸಲ್ಲಿ ಅಥವಾ ಈ ಸೌತ್ ಆಫ್ರಿಕಾ ಸೋತ ಮೇಲೆ ಭಾಳ ಬದಲಾವಣೆಗಳಾಗಿದೆ. ಬೌಲಿಂಗ್ ಸರಿ ಹೇಳ್ದಂಗೆ ಬೌಲಿಂಗ್ ಕೊಡ್ತಾ ಇಲ್ಲ ಬೂಮ್ರಾಗೆ. ಅವ್ರು ದೊಡ್ಡ ಲೇಟ್ ಅದೇ ಪವರ್ ಪ್ಲೇ ಅಂತ ಸರಿಯಾದ ಸಮಯಕ್ಕೆ ಅವ್ರನ್ನ ಏನು ಗೊತ್ತಾ, ಆರಂಭದಲ್ಲಿ 2 ಓವರ್ ಆಡಿಸಿ ಅವ್ರನ್ನ, ಓಕೆ, ಕೊನೆಗೆ 2 ಓವರ್ ಇಟ್ಕೊಳ್ಳಿ. ಆಮೇಲೆ ಏನು ಗೊತ್ತಾ, ಶಿವಮ್ ದುಬೆ 1 ಓವರ್ ಹೊಡಿಸ್ಕೊಂಡ್ರು ಅಂದರೆ ದಯವಿಟ್ಟು ಕೊಡಬೇಡಿ, ಹಂಗಂತ ಹೇಳಿ ಕೊಡಲೇಬೇಡಿ ಅಂತ ಅಲ್ಲ. ಅವ್ರು ಬಾಲ್ ಬೀಳ್ತಾ ಇಲ್ಲ ಅಂದ್ರೆ ಮತ್ತೆ ನೆಕ್ಸ್ಟ್ ಓವರ್ ಕೂಡ ಅವಶ್ಯಕತೆ ವೆಸ್ಟ್ ಇಂಡೀಸ್ ಕೈಗೆ ಶಿವಮ್ ಸಿಕ್ಕರೆ ಮುಗಿದೋಯ್ತು. ವರುಣ್ ಚಕ್ರವರ್ತಿ ನೋಡಿ, ಜಿಂಬಾಬ್ವೆ ಜೊತೆನೂ ಓಡಿಸ್ಕೊಂಡಿದ್ದಾರೆ ಮತ್ತೆ ಸೌತ್ ಆಫ್ರಿಕಾ ಜೊತೆನೂ ಓಡಿಸ್ಕೊಂಡಿದ್ದಾರೆ. ಅಲ್ಲಿ ಒಬ್ಬ ನಿಮಗೆ ಪ್ರಮುಖ ಅಸ್ತ್ರನೇ ನಿಮ್ಮ ಸ್ಪಿನ್ನರ್ ವರುಣ್ ಚಕ್ರವರ್ತಿ, ಅವ್ರು ಫೇಲ್ ಆಗ್ತಾ ಇದ್ದಾರೆ. ಓಕೆ, ಈಗ ಅವ್ರನ್ನ ಕೂರಿಸಿ ಕುಲ್ದೀಪನ್ ತಗೊಳಕ್ಕಾಗತ್ತಾ? ಸಾಧ್ಯನೇ ಇಲ್ಲ. ಯಾಕಂದ್ರೆ 2 ಮ್ಯಾಚ್ ಫೇಲ್ ಆದ ತಕ್ಷಣ ಹೇಗ್ರಿ ನೀವು ಚೇಂಜ್ ಮಾಡ್ತೀರಾ ಅನ್ನೋಂಥದ್ದು ಬರುತ್ತೆ. ಓಕೆ, ಈಗ ಎಷ್ಟು ಬೇಗ ತಿದ್ಕೊಳ್ತೀರಿ ಅಷ್ಟು ಒಳ್ಳೇದಂತ ಹೇಳಿ. ಪಾಟೀಲ್ರೆ, ಭಾರತದ ಸ್ಟ್ರೆಂತ್ ಮತ್ತೆ ವೀಕ್ನೆಸ್ ಏನು ಇವತ್ತಿಂದು? ಖಂಡಿತ ಸ್ಟ್ರೆಂತ್ ಅಂದರೆ ನಮಗೆ ಬ್ಯಾಟಿಂಗೇ. ನಾನು ಬಾಲಿಂಗಿಗೆ ಅಷ್ಟರ ಮಟ್ಟಿಗೆ ಮಾರ್ಕ್ಸ್ ಕೊಡೋದೇ ಇಲ್ಲ. ಬ್ಯಾಟಿಂಗ್ ನಮ್ಮದು ಶರ್ಮಾ ಒಂದು ಸ್ವಲ್ಪ ನಿಂತ್ಕೊಂಡ್ಬಿಟ್ರೆ ತುಂಬ ವೈಭವಿತವಾಗಿ ನಾವು ಗೆಲ್ಬೋದು, ವೈಭವಿತವಾಗಿ. ಆಮೇಲೆ ಇಶಾಂತ್ ಕಿಶನ್ ಒಳ್ಳೆ ಟಚ್ಚಲ್ಲಿದ್ದಾರೆ, ಅದು ನಮಗೆ ದೊಡ್ಡ ಪ್ಲಸ್ ಪಾಯಿಂಟು. ಆಮೇಲೆ ಹಾರ್ದಿಕ್ ಪಾಂಡ್ಯ ವಾಪಸ್ ಬಂದಿರೋದು, ತಿಲಕ್ ವರ್ಮಾ ವಾಪಸ್ ಬಂದಿರೋದು ಫಾರ್ಮ್. ವರ್ಮಾ ಶರ್ಮಾ ನೋಡಿ ಅವರಿಬ್ಬರು ಬೇಕೇ ಬೇಕು ಆಡೋದಕ್ಕೆ. ಆಮೇಲೆ ಪಾಂಡ್ಯ ಆ ತಂಡದ ಏನು ಕೊನೆ ಓವರ್ನಲ್ಲಿ ಸ್ಲಾಗ್ ಓವರ್ಸ್ನಲ್ಲಿ ಏನು ರನ್ ಕಲೆ ಹಾಕ್ತಾ ಇದ್ದಾರಲ್ಲ, ಅದು ನಮಗೆ ತಂಡಕ್ಕೆ ಪ್ಲಸ್ ಆಗ್ತಾ ಇದೆ. ಇನ್ನು ಬಾಲಿಂಗ್ ವಿಭಾಗದಲ್ಲೂ ಹೇಳಬೇಕು ಅಂತಂದರೆ ಅಸ್ತ್ರ ಖಂಡಿತವಾಗ್ಲೂ ಬೂಮ್ರಾನೇ. ನಾನು ವರುಣ್ ಚಕ್ರವರ್ತಿಗೆ ಹೋಗ್ತೀನಿ, ಬಟ್ ಯಾಕೋ 2 ಮ್ಯಾಚಿಂದ ಆ ನಂಬರ್ 1 ಬಾಲರ್ ಅನ್ನೋವಂಥದ್ದಕ್ಕೆ ಅದಕ್ಕೆ ತಕ್ಕನಾಗಿ ಆಡ್ತಾ ಇಲ್ಲ. ಬಟ್ ಬೂಮ್ರಾಗೆ ಹೋಗ್ತೀನಿ, ಯಾಕೆಂದರೆ ಡೆತ್ ಓವರ್ಸ್ನಲ್ಲಿ ಓವರ್ ಇಟ್ಕೊಳ್ಳಿ 2 ಖಂಡಿತವಾಗ್ಲೂ ಇಟ್ಕೋಬೇಕು. ಆ ಡೆತ್ ಓವರ್ಸ್ನ ಒಂದು ಸ್ವಲ್ಪ ರನ್ ಕಂಟ್ರೋಲ್ ಮಾಡಿದರೆ ಅಥವಾ ವಿಕೆಟ್ಸ್ಗಳನ್ನು ತೊಗೊಂಡ್ರೆ ಖಂಡಿತವಾಗ್ಲೂ ನಮಗೆ ಲಾಭ ಆಗುತ್ತೆ. ಬಟ್ ಇನ್ನೊಬ್ಬರನ್ನ ನಾನು ಖಂಡಿತವಾಗ್ಲೂ ಶಮಿ ಅವ್ರನ್ನ ಈ ಒಂದು ವಿಶ್ವಕಪ್ನಲ್ಲಿ ನಾನು ಮಿಸ್ ಮಾಡ್ಕೋತೀನಿ. ಶಮಿ, ಹರ್ಷದೀಪ್, ಬೂಮ್ರಾ ನೋಡಿ ಎಂಥ ಒಳ್ಳೆ ಸಖತ್ತಾಗಿರ್ತಾಯಿತ್ತು. ಅದ್ರ ಬದಲು ಈಗ ಇಬ್ಬರು ಸ್ಪಿನ್ನರ್ಗಳನ್ನ ಆಡಿಸ್ತಾ ಇದ್ದಾರೆ. ಓಕೆ, ಏಷ್ಯನ್ ಕಂಡೀಷನಲ್ಲಿ ಸ್ಪಿನ್ನರ್ಗಳು ಬೇಕು, ಬಟ್ ಹಾಗಂತ ಹೇಳಿ ಅಕ್ಷರ್ ಪಟೇಲ್ ಎಲ್ಲಿ ನಿಮಗೆ ಮಿಂಚಿದ್ದಾರೆ? ಆಗ್ತಾನೇ ಇಲ್ಲ. ಓಕೆ, ನಿಮಗೆ ಬ್ಯಾಟಿಂಗ್ ಸ್ಟ್ರೆಂತ್ ತುಂಬ ಚೆನ್ನಾಗೇ ಇದ್ದಾಗ ಕುಲ್ದೀಪು ಮತ್ತು ವರುಣ್ ಚಕ್ರವರ್ತಿನ ಆಡಿಸಿದರೆ ಇನ್ನೂ ಸ್ಟ್ರಾಂಗ್ ಆಗಿರ್ತಿತ್ತು. ಇಲ್ಲಿ ಎಲ್ಲೋ ಮೈನಸ್ಗಳು ಕಾಣಿಸ್ತಾ ಇದೆ. ಮತ್ತು ಬ್ಯಾಟಿಂಗ್ನಲ್ಲಿ ಶಿವಮ್ ದುಬೆ ಚೆನ್ನಾಗಿ ಆಡ್ತಾ ಇರೋದ್ರಿಂದ ಏನಾದರೂ 2 ವಿಕೆಟ್ ಅಥವಾ 3 ವಿಕೆಟ್ನಲ್ಲಿ ರನ್ ಚೆನ್ನಾಗಿ ಬಂದಿದೆ ಅಂದರೆ ದುಬೆಗೆ ಬಡ್ತಿ ಕೊಡಿ, ಮೇಲ್ಗಡೆ ಕಳಿಸಿ, ಅವ್ರನ್ನ ಚೆನ್ನಾಗಿ ಆಡ್ತಾರೆ. ಇಲ್ಲ ಹಾರ್ದಿಕ್ ಪಾಂಡ್ಯಾಗೆ ಮೇಲ್ಗಡೆ ಕಳಿಸಿ. ಅದನ್ನು ಬಿಟ್ಟು ನೀವು ಇಲ್ಲ ನಾನು ಒಂದು ಫಾರ್ಮ್ಯಾಟ್ ಹಾಕ್ಕೊಂಡಿದ್ದೀನಿ, ಇವರಾದ್ಮೇಲೆ ಇವರೇ ಬರಬೇಕು, ಇವರಾದ್ಮೇಲೆ ಇವರೇ ಬರಬೇಕು ಅಂದರೆ ಸೆಂಟ್ರಲ್ ಏನಾದರೂ ಮೈನಸ್ ಅಂದರೆ ಹೆಚ್ಚಿನ ಬಾಲ್ಗಳನ್ನ ಯಾರು ತಿನ್ನೋರಿದ್ದರೆ ಖಂಡಿತವಾಗ್ಲೂ ಅದು ಮೈನಸ್ ಆಗುತ್ತೆ. ಅದಕ್ಕೆ ನಾವು ಒಂದು ಹೆಸರು ತೊಗೋಬೋದಾಗಿತ್ತು, ತಿಲಕ್ ವರ್ಮಾ ಅವ್ರದ್ದು. ಬಟ್ ಕಳೆದ ಪಂದ್ಯಕ್ಕೆ ಹೋಲಿಸ್ಕೊಂಡ್ರೆ ತುಂಬ ಸ್ಪೀಡಾಗಿ ಆಡಿದ್ದಾರೆ, 300 ಸ್ಟ್ರೈಕ್ ರೇಟ್ನಲ್ಲಿ ಆಡಿರೋದ್ರಿಂದ ಅವ್ರು ಕಮ್ಬ್ಯಾಕು ಆಗಿದೆ. ಬ್ಯಾಟಿಂಗ್ ಲೈನಪ್ಪಲ್ಲಿ ನನಗೇನು ಮೈನಸ್ಗಳು ಈಗೇನು ಕಾಣಿಸ್ತಾ ಇಲ್ಲ, ಬಟ್ ಲೀಗಲ್ಲಿ ಕಾಣಿಸ್ತು. ಒಬ್ಬರು ಸ್ಲೋ ಆಡ್ತಾಯಿದ್ರು, ಒಬ್ಬರು ವಿಕೆಟ್ಗಳು ಹೋಗ್ತಾಯಿತ್ತು, ಕೇವಲ ದುಬೆ ಮತ್ತು ಪಾಂಡ್ಯ ಆಡ್ತಾಯಿದ್ರು. ಬಟ್ ಈ ಕಳೆದ ಪಂದ್ಯದಲ್ಲಿ ಎಲ್ಲರೂ ಆಡಿರೋದ್ರಿಂದ ಒಂದು ಒಳ್ಳೆ ಟಚ್ ಇದೆ, ಒಂದು ಆತ್ಮವಿಶ್ವಾಸ ಬಂದಿದೆ. ಆ ಒಂದು ಪವರು ನಮ್ಮ ಟೀಮ್ ಇಂಡಿಯಾಗೆ ಇವತ್ತು ಹೆಲ್ಪ್ ಆಗುತ್ತೆ. ಬಟ್ ಸೆಕೆಂಡ್ ಬಾಲಿಂಗ್ ವಿಭಾಗದಲ್ಲಿ ನನಗೊಂದು ಸ್ವಲ್ಪ ಏರೇಳ್ತಾ ಇದೆ. ಏನಾದರೂ ವೆಸ್ಟ್ ಇಂಡೀಸ್ಗೆ ಏನಾದರೂ ಚೇಂಜಿಂಗ್ ಬಿದ್ದರೆ ನಾನು ಖಂಡಿತವಾಗ್ಲೂ ಫೇವ್ರೇಟ್ ವೆಸ್ಟ್ ಇಂಡೀಸೇ ಹೇಳ್ತೀನಿ. ಎಸ್ ಮಂಜು ಅವರೇ, ಈಗ ಬಾಲಿಂಗ್ ಅಂತ ಬಂದಾಗ ನಮ್ಮ ಕಡೆಯಿಂದ ಬೂಮ್ರಾ ಓಪನಿಂಗ್ ಬರ್ತಿಲ್ಲ, ಬಾಲಿಂಗ್ ಆಗ್ತಿಲ್ಲ ಅನ್ನೋದು ಬೇಸರ ಇದೆ. ಅಂದರೆ ಸರಿಯಾದ ರೀತಿಯಲ್ಲಿ ಅವ್ರನ್ನ ರೊಟೇಟ್ ಮಾಡ್ಕೊಳ್ತಾ ಇಲ್ಲ ನಮ್ಮ ಕ್ಯಾಪ್ಟನ್ ಅಂತೇಳಿ. ಸೊ ಇನ್ಮೇಲೆ ಬೂಮ್ರಾ ಒಂದು 2 ಓವರು, ಹರ್ಷದೀಪ್ 2 ಓವರು, ಈ 4 ಓವರ್ ಹೆಂಗಿರುತ್ತೆ ಆರಂಭದಲ್ಲೇ? ಪಾಟೀಲ್ ಸರ್ ನೀಟಾಗಿ ಹೇಳಿದ್ರು. ನಮಗೆ ಹೊಸ ಬಾಲಲ್ಲಿ, ನ್ಯೂ ಬಾಲಲ್ಲಿ ಯಾವತ್ತೇ ಆಗಲಿ ನಮಗೆ ವಿಕೆಟ್ ಎತ್ಕೊಡುವಂಥ ಬೌಲರ್ನ ನಾವು ಬೌಲಿಂಗ್ ಮಾಡಿದ್ರೆ, ಹರ್ಷದೀಪ್ ಪವರ್ ಪ್ಲೇಯಲ್ಲಿ ವಿಕೆಟ್ ಇದುವರೆಗೂ ಕೂಡ ಅವರು ಮೊದಲು ವಿಕೆಟ್ ತೆಗೆದುಕೊಂಡಿದ್ದಾರೆ. ಅಂದರೆ ಯಾವಾಗ ಬಾಲ್ ಮಾಡ್ತಾರೆ ಹೊಸ ಬಾಲಲ್ಲಿ ಅವರು ವಿಕೆಟ್ ಪಡೆದುಕೊಂಡಿರೋ. ಬೂಮ್ರಾಗೂ ಬಂದಿದೆ, ಹರ್ಷದೀಪ್ಗೂ ಬಂದಿದೆ. ಸೊ ಆ ಟೈಮಲ್ಲಿ ನಾವು ನ್ಯೂ ಬಾಲಲ್ಲಿ ನಾವು ಬೂಮ್ರಾ ಅಥವಾ ಹರ್ಷದೀಪ್ ಅಂತ ಬಂದಾಗ, ಸೊ ಇಬ್ಬರಲ್ಲಿ ಯಾರು ಕೊಟ್ಟರು ಕ್ಯಾಪ್ಟನ್ಗಾಗಲಿ ಟೀಮ್ ಇಂಡಿಯಾಗಾಗಲಿ ಕ್ರೀಡಾಭಿಮಾನಿಗಳಿಗಾಗಲಿ ಒಂಥರ ಖುಷಿ ಅನಿಸುತ್ತೆ. ಈಗ ಯಾವಾಗಲೂ ಬಾಲ್ 1ಇಂದನೇ ನಾವು ಕ್ಯೂರಿಯಾಸಿಟಿನ ಅಥವಾ ಏನಾದ್ರೂ ಹಿಡಿದಿಡುವಂಥ
ಒಂದು ಸಂದರ್ಭ ಬಂತು ಅಂತಂದರೆ ಅದು ಆಲ್ಮೋಸ್ಟ್ ಅಲ್ಲಿ ಬೌಲರ್ಗಳಿಂದಲೇ ಸಾಧ್ಯ. ಯಾಕೆಂದರೆ ಹೋಗ್ತಿರೋ ಮ್ಯಾಚ್ನ ಆಲ್ಮೋಸ್ಟ್ ಅಲ್ಲೂ ಕಟ್ಟಿ ಹಾಕೋದಿರೋದು, ವಿಕೆಟ್ ಇದು ವಿಕೆಟ್ ಎತ್ತುಕೊಳ್ಳೋದಿರೋದು ಎಲ್ಲ ವಿನ್ನಿಂಗ್ ಪರ್ಸೆಂಟೇಜು ಬೌಲರ್ಗಳಿಗೆ ಜಾಸ್ತಿ ಇರುತ್ತೆ. ಯಾಕೆಂತಂದರೆ ಈಗ ಬೌಲರ್ ಒಂದು ಓವರಲ್ಲಿ 6 ವಿಕೆಟ್ ತೆಗೆಯುವಂಥ ಕೆಪಾಸಿಟಿ ಬೌಲರ್ಗೆ ಇರುತ್ತೆ. ಯಾಕೆಂದರೆ ಕಳೆದ ಬಾರಿ ಹ್ಯಾಟ್ರಿಕ್ ತಗೊಂಡಿದ್ದಾರೆ ಸರ್. ಅವಾಗಲೇ ಶಮಿ ಬಗ್ಗೆ ತುಂಬ ಹೇಳಿದ್ರು. ಇದೇ ದೊಡ್ಡ ವೇದಿಕೆಯಲ್ಲಿ ಹ್ಯಾಟ್ರಿಕ್ ವಿಕೆಟ್ ತಗೋಂಥ ಪ್ರಶಂಸೆ ಶಮಿಯವ್ರಿಗೂ ಇದೆ. ಸರ್ ಅವಾಗಲೇ ನೀವು ಹರ್ಷದೀಪ್ನ ಕೂರಿಸ್ಬೇಕು, ಅಲ್ಲ ಸಾರಿ ಯಾರೋ ಅಕ್ಷರ್ ಪಟೇಲ್ನ ಏನು ಯೂಸ್ ಇಲ್ಲ ಅಂತ ಹೇಳಿದ್ರಿ. ಸೊ ವೈಸ್ ಕ್ಯಾಪ್ಟನ್ ಆಗಿರೋದ್ರಿಂದ ಅವ್ರನ್ನ ಕೂರಿಸೋ ಪ್ರಮೇಯ ಕೂರಿಸಿದ್ರು. ಈಗ ನೀವು ಹೇಳಿದ್ ಕರೆಕ್ಟ್, ಅದೇ ದೊಡ್ಡ ಚರ್ಚೆ ಆಗಿತ್ತು, ನೀವು ಯಾಕೆ ಕೂರಿಸಿದ್ರಿ ಅಂತ ಹೇಳಿ. ನೋಡಿ ಆ ಥರ ಮ್ಯಾಟರ್ ಬರುತ್ತೆ. ಯಾಕೆಂದ್ರೆ ವೈಸ್ ಕ್ಯಾಪ್ಟನ್ ಅಂತ ಬಂದಾಗ ಅವ್ರನ್ನ ಆಡಿಸಲೇಬೇಕಾದ ಸಂದರ್ಭ ಬರುತ್ತೆ. ಈಗ ಬ್ಯಾಟಿಂಗಲ್ಲೂ ಮಿಂಚಿಲ್ಲ, ಅವರು ಬೌಲಿಂಗಲ್ಲೂ ಮಿಂಚಿಲ್ಲ. ಸರ್ ಹೇಳ್ದಂಗೆ ಕುಲ್ದೀಪ್ ಯಾದವ್ನ ಆಡಿಸಿದ್ರೆ ಎಲ್ಲೋ ಒಂದ್ ಕಡೆ ನಮ್ಮ ಇಂಡಿಯಾಗೆ ಎಫೆಕ್ಟಿವ್ ಬೌಲರ್ ಸಿಗ್ಬೋದು, ಸ್ಪಿನ್ನರ್ ಆಗಲಿ ಅಥವಾ ಸ್ಪಿನ್ ಅಟ್ಯಾಕ್ ಆಗಲಿ. ವರುಣ್ ಚಕ್ರವರ್ತಿ ಮತ್ತೆ ಕುಲ್ದೀಪ್ ಯಾದವ್ ಒಳ್ಳೆ ಕಾಂಬಿನೇಷನ್ ಆಗುತ್ತೆ. ಒಳ್ಳೆ ಪಾರ್ಟ್ನರ್ಶಿಪ್ ಅಲ್ಲೂ ಅವರು ವಿಕೆಟ್ ಎತ್ಕೊಟ್ರೆ, ವಿಕೆಟ್ ಗೊಂಚಲು ಎತ್ಕೊಟ್ರೆ, ಸೊ ಇನ್ನು ಬಿಕ್ಕಿದವರಿಗೆ ಒಂಥರ ಈಸಿ ಆಪ್ಷನ್ ಆಗುತ್ತೆ. ಆಲ್ರೌಂಡರ್ ಕಡಿಮೆ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಬಟ್ ನಿಮ್ಗೆ ಈಗಾಗಲೇ ಶಿವಮ್ ದುಬೆ ಮತ್ತು ಹಾರ್ದಿಕ್ ಪಾಂಡ್ಯ ತುಂಬಾ ಚೆನ್ನಾಗಿ ಆಡ್ತಾ ಇದ್ದಾರೆ. ಇಬ್ರು ಆಲ್ರೌಂಡರ್ ಇದ್ದಾರೆ. ನಿಮಗೆ ಇನ್ನೊಬ್ಬ ಆಲ್ರೌಂಡರ್ ತನಕ ಬರಬೇಕು ಅಂತಂದ್ರೆ ನಿಮ್ ಬ್ಯಾಟಿಂಗ್ ಕೊಲ್ಯಾಪ್ಸ್ ಆಗಿದೆ ಅಂತ ಅರ್ಥ. ಓಕೆ, ನೀವು ಅಕ್ಷರ್ ಪಟೇಲ್ನ ನಂಬ್ಕೊಂಡಿದ್ದೀರಾ ಅಂತಂದ್ರೆ 9ನೇ ಸ್ಥಾನದಲ್ಲಿ ಅಂದ್ರೆ ನಿಮ್ ಬ್ಯಾಟಿಂಗ್ ಈಗಾಗಲೇ ಕೊಲ್ಯಾಪ್ಸ್ ಆಗಿದೆ ಅಂತ ಅರ್ಥ. ಅದಕ್ಕೋಸ್ಕರನೇ ಅವ್ರನ್ನ ಬ್ಯಾಟಿಂಗ್ ಹೆಂಗಿದ್ರು ಸ್ಟ್ರಾಂಗ್ ಮೂಮೆಂಟ್ ಅಲ್ಲೇ ಇದೆ ನಮ್ದೀಗ, ಏನು ಪ್ರಾಬ್ಲಮ್ ಇಲ್ಲ. ಅಲ್ಲಿಗೆ ಬರೋ ಅಕ್ಷರ್ ಪಟೇಲ್ಗೆ ನೀವು ಸಿಗಬೇಕು ಅಂದ್ರೆ ಭಾಳ ಅಂದ್ರೆ 2 ಓವರ್ ಸಿಗ್ಬೋದು, ಬೇಕಾಗಿಲ್ಲ ನಮಗೆ. ಅದಕ್ಕೋಸ್ಕರನೇ ಕುಲ್ದೀಪ್ ಯಾದವ್ ಬಂದರೆ, ವರುಣ್ ಚಕ್ರವರ್ತಿ ಇದ್ದಾಗ ಬೂಮ್ರಾ, ಹರ್ಷದೀಪ್ ಮತ್ತು ದುಬೆ ಮತ್ತು ಪಾಂಡ್ಯ ಅದ್ಭುತವಾದಂಥ ಬೌಲಿಂಗ್ ಆಗುತ್ತೆ. ಅದಕ್ಕೋಸ್ಕರ ಕುಲ್ದೀಪ್ನ ಇನ್ ಮಾಡ್ಕೋಬೇಕು ಅನ್ನೋದು ನನ್ನ ಅಭಿಪ್ರಾಯ ಅಷ್ಟೇ. ತಿಲಕ್ ವರ್ಮನು ಒಂದು ಆಪ್ಷನ್ ಆಗಿ ಬೌಲಿಂಗ್ ಮಾಡ್ತಾರೆ. ನಮ್ಮ ಯಾರು ನಮ್ಮ ಅಭಿಷೇಕ್ ಶರ್ಮನು ಒಂದ್ ಕಡೆ ಬೌಲಿಂಗ್ ಮಾಡ್ತಾರೆ. ಸೊ ನೋಡಿದ್ರೆ ಆಪ್ಷನ್ಗಳು ತುಂಬಾ ಇದೆ. ಸೊ ಅಕ್ಷರ್ ಪಟೇಲೇ ಯಾಕಿದ್ದಾರೆ? ಅಕ್ಷರ್ ಪಟೇಲ್ ನಾವು ಸ್ವಲ್ಪ ಕೂರಿಸ್ಬೋದಲ್ಲ ಈ ಮ್ಯಾಚ್ ಅಲ್ಲಿ ಕ್ಯಾಪ್ಟನ್ ಆದಂತವರು. ಇವತ್ತಾದ್ರೂ ಎಫೆಕ್ಟಿವ್ ಅಲ್ಲ. ಈ ಪ್ರಶ್ನೆ ಇರೋದು ಉಪನಾಯಕ ಅಂತೇಳಿ ಚಾನ್ಸ್ ಕೊಡೋದಾ ಅಥವಾ ಆಲ್ರೌಂಡರ್ ಅಂತೇಳಿ ಚಾನ್ಸ್ ಕೊಡೋದು ಅನ್ನೋದು ಅವರಿಗೆ ಒಂದು ಇರುವಂತ ತಲೆಯಲ್ಲಿ ಓಡ್ತಾರೆ. ಆಲ್ರೌಂಡರ್ ಅಲ್ಲೂ ಗಂಭೀರ್ ಅವರ ಫೇವರೇಟ್ ಅಂತ ಕೊಡ್ಬೇಕಷ್ಟೇ. ಯಾಕಂದ್ರೆ ಡೆಲ್ಲಿ ಗಂಭೀರ್ ಕೋಟ ಇಲ್ಲ, ಎಲ್ಲ ಗಂಭೀರ್ ಕೋಟಾನೇ ನಡೀತಾ ಇರೋದು. ಇಲ್ಲಿ ಈಗ ಅಕ್ಷರ್ ಪಟೇಲ್ ಆಲ್ರೌಂಡರ್ ಅಂತ ಕೊಡೋದು ಅಂತಂದ್ರೆ ಆಲ್ರೌಂಡರ್ಲ್ಲೂ ಮಿಂಚಿಲ್ವಲ್ಲ, ಬೌಲಿಂಗಲ್ಲೂ ಮಿಂಚಿಲ್ಲ, ಬ್ಯಾಟಿಂಗಲ್ಲೂ ಮಿಂಚಿಲ್ಲ. ಎಲ್ಲಿ ಮಿಂಚಿದ್ದಾರೆ ಅವರು? ಎಲ್ಲೂ ಮಿಂಚಿಲ್ಲ. ಅವ್ರನ್ನ ಕೂರಿಸೋದ್ರಲ್ಲಿ ಯಾವುದೇ ಒಂದು ಪ್ರಶ್ನೆ ಬೇಡ. ಯಾಕಂದ್ರೆ ಕೂರಿಸಿ ಕುಲ್ದೀಪ್ ಯಾದವ್ಗೆ ಚಾನ್ಸ್ ಕೊಡೋದಾರ ಕೊಡಿ, ಇಲ್ಲಾಂದ್ರೆ ವಾಷಿಂಗ್ಟನ್ ಸುಂದರ್ಗೆ ಇನ್ನೊಂದು ಚಾನ್ಸ್ ಕೊಡ್ತೀರಾ? ಅವರು ಬ್ಯಾಟಿಂಗಲ್ಲೂ ಎಲ್ಲೆಲ್ಲಿ ಯೂಸ್ ಮಾಡಬೇಕು ಅನ್ನೋದೇ ಗೊತ್ತಿಲ್ಲ. ಕೆಲವೊಂದ್ಸಲ 3ನೇ ಕ್ರಮಾಂಕದಲ್ಲಿ ಕಳಿಸ್ತಾರೆ. ವಾಷಿಂಗ್ಟನ್ ಸುಂದರ್ ಹಂಗೆ ಮಾಡಿದ್ರು ಲಾಸ್ಟ್ ಪಂದ್ಯ. ಮ್ಯಾಚ್ ಹಾಳು ಮಾಡಕ್ಕೆ ಅದೇ ದೊಡ್ಡ ಕೆಟ್ಟ ಡಿಸಿಷನ್ ಅದು. ಅಲ್ಲಿ ಅವಶ್ಯಕತೆ ಇತ್ತ, ಅದ್ರ ಬದಲು ದುಬೈ ಒಳ್ಳೆ ಫಾರ್ಮ್ ಆಗಿದ್ದಾರೆ, ಹಾರ್ದಿಕ್ ಪಾಂಡ್ಯ ಒಳ್ಳೆ ಫಾರ್ಮ್ ಆಗಿದ್ದಾರೆ, ಕಳಿಸ್ಬೋದಾಗಿತ್ತಪ್ಪ. ವಾಷಿಂಗ್ಟನ್ ಸುಂದರ್ ಅವರಂತೂ ಹಿಂದೆ ಎಲ್ಲ ತುಂಬಾ ಚೆನ್ನಾಗಿ ಆಡಿದ್ದಾರೆ, ಅದನ್ನೆಲ್ಲ ನಾವು ನೆನಪಿಸ್ಕೊಳ್ಳೋಣ. ಬಟ್ ಈ ಪಿಚ್ಚಿನಲ್ಲಿ ಈ ಕಂಡೀಷನ್ನಲ್ಲಿ ವಾಷಿಂಗ್ಟನ್ ಸುಂದರ್ ಬೇಕಿತ್ತ ಅಂತಂದ್ರೆ ಖಂಡಿತವಾಗ್ಲೂ ಇರಲಿಲ್ಲ. ಅವ್ರನ್ನ ಆಯ್ಕೆ ಮಾಡಿದ್ದೆ ತಪ್ಪು. ಇಲ್ಲಿ ಕೋಚಿಂಗ್ ಆಗಿರ್ಬೋದು ಅಥವಾ ಟೀಮ್ ಮ್ಯಾನೇಜ್ಮೆಂಟ್ ಆಗಿರ್ಬೋದು ಅಥವಾ ಕ್ಯಾಪ್ಟನ್ ಆಗಿರೋದು ದೊಡ್ಡ ಕ್ವಶನ್ ಏನ್ ಗೊತ್ತಾ ಸರ್? ನಂಬರ್ 3 ಯಾರು ಬರಬೇಕು? ನಂಬರ್ 3 ಯಾರು ಬಂದ್ರೆ ಟೀಮ್ನ ಒಂದು ಬೇಸ್ಮೆಂಟ್ ಸ್ಟ್ರಾಂಗ್ ಮಾಡಿ ಮುಂದಕ್ಕೆ ತಗೊಂಡು ಹೋಗ್ತಾರೆ. ಆ ನಂಬರ್ 3 ಆಪ್ಷನ್ ಇಲ್ಲಿ ಸ್ಟ್ರಾಂಗ್ ಯಾರು ಪ್ಲೇಯರೇ ಇಲ್ಲ. ಈ ಕಡೆ ಸೂರ್ಯಕುಮಾರ್ ಯಾದವ್ ಒಂದ್ಸಲಿ ಬರ್ತಾರೆ, ತಿಲಕ್ ವರ್ಮ ಒಂದ್ಸಲಿ ಬರ್ತಾರೆ, ಆಮೇಲೆ ಯಾರನ್ನ ಇಶಾನ್ ಕಿಶನ್ ಒಂದ್ಸಲಿ ತರ್ತಾರೆ. ಇಲ್ಲಿ ಹೆಂಗೆ ಅಂತಂದ್ರೆ ಒಂದು ಕಂಫರ್ಟಬಲ್ ಝೋನ್ ಇಲ್ಲ ಇಲ್ಲಿ ನಮ್ಮ ಇಂಡಿಯಾದಲ್ಲಿ ಮೈನಸ್ಗಳು ನೋಡ್ತಾ ಹೋದ್ರೆ. ಸೊ ಆದ್ರೂ ಇವತ್ತು ಅಭಿಷೇಕ್ ಶರ್ಮಾ ಏನಾದರೂ ಮಿಂಚಿದ್ರೆ ಪವರ್ ಪ್ಲೇಲಿ ಒಂದು ಬಿಗ್ ಹಿಟ್ ಏನನ್ನು ಮಾಡಿ ಅಥವಾ ಪಾರ್ಟ್ನರ್ಶಿಪ್ ಬಿಲ್ಡ್ ಮಾಡಿದ್ರೆ ನೆಕ್ಸ್ಟ್ ಬರುವಂಥ ಬ್ಯಾಟರ್ಗಳಿಗೆ ಒಂದು ಬಿಗ್ ರನ್ ಹೊಡೆಯುವಂಥದ್ದು, ಅದು ಆಪೋಸಿಟ್ ದೊಡ್ಡ ತಂಡ ಇರೋದ್ರಿಂದ ಸೊ ಅವ್ರಿಗೊಂದು ಬಿಗ್ ಸ್ಕೋರ್. ಪಿಚ್ ರಿಪೋರ್ಟ್ ಇವತ್ತು ಏನು ಹೇಳುತ್ತೆ? ಖಂಡಿತ ಏನು ಸ್ಪಿನ್ ಸ್ನೇಹಿ ಪಿಚ್ ಇವತ್ತು. ಓಕೆ, ಅಂದರೆ ಇಬ್ಬನಿ ಬೀಳುವಂಥ ಚಾನ್ಸಸ್ಸು ಇರೋದ್ರಿಂದ ಟಾಸ್ ಗೆದ್ದರೆ ಖಂಡಿತವಾಗ್ಲೂ ಕಣ್ಮುಚ್ಕೊಂಡು ಫೀಲ್ಡಿಂಗ್ ತೊಗೋತಾರೆ. ಹಾಗಂತ ಹೇಳಿ 160, 170 ಸ್ಕೋರ್ ಅಂಥ ಪಿಚ್ಚಲ್ಲ ಇದು. 200 ಸ್ಕೋರ್ ಆಗುವಂಥ ಪಿಚ್ಚು. ಬಟ್ ಏನು ಅಂತಂದರೆ ಟಾಸ್ ಗೆದ್ದವ್ರಿಗೆ ಒಂದು ಸ್ವಲ್ಪ ಜಾಸ್ತಿ ಅಡ್ವಾಂಟೇಜು ಇಬ್ಬನಿ ಬೀಳೋದ್ರಿಂದ ಸೆಕೆಂಡಲ್ಲಿ ಆರಾಮಾಗಿ ಹೊಡಿಬೋದು. ಬಟ್ ನಮಗೆ ಇಂಡಿಯಾದ್ದು ಏನು ಒಂದು ಪ್ಲಸ್ ಪಾಯಿಂಟ್ ಅಂದರೆ ಆರಂಭಿಕ ಆಟಗಾರರು ಒಂದು ಒಳ್ಳೆ ಫಾರ್ಮ್ನಲ್ಲಿ ಇರೋದ್ರಿಂದ 220, 230 ನಾವು ಫಸ್ಟ್ ಬ್ಯಾಟಿಂಗ್ ಇದ್ರೆ ತೊಗೋತೀವಿ. ಸೆಕೆಂಡ್ ಬ್ಯಾಟಿಂಗ್ ಅಂತ ಬಂದರೆ ಈಸಿಯಾಗಿ ಚೇಸ್ ಮಾಡ್ತೀವಿ ಅಂತ ಅನಿಸುತ್ತೆ ನಾನು. ಎಸ್, ಕ್ವಿಕ್ಕಾಗಿ ಏನು ಹೇಳ್ತೀರಾ? ಅಂದರೆ ಯಾರು ಗೆಲ್ತಾರೆ ನಿಮ್ಮ? ಆಲ್ವೇಸ್ ಇಂಡಿಯಾ ಭಾರತ ಅಂತ ಬಂದಾಗ ನಾವು ದೇಶಕ್ಕೋಸ್ಕರ ಗೆಲ್ಲಬೇಕು. ದೇಶ ಅಂದರೆ ಭಾರತ, IPL ಅಂದರೆ ಅಷ್ಟೇ ಸರ್, ಸಿಂಪಲ್. ನಾವು ಕ್ರಿಕೆಟ್ ವಿಚಾರವಾಗಿ ಅಂದ್ರೆ ಕ್ರಿಕೆಟ್ ಅಂತ ಬಂದಾಗ ನಮ್ಮ ಕಡೆ ಯಾವುದೇ ಒಂದು ಮೈನಸ್ ಇದ್ರು ತಿದ್ಕೊಂಡು ಇವತ್ತು ಗೆಲ್ಲೇಬೇಕು, ಗೆಲ್ತಾರೆ. ಯಾಕಂದ್ರೆ ಇವತ್ತು ಗೆದ್ದವ್ರು ಫೈನಲ್ ಕಪ್ ಹೊಡಿತಾರೆ ಅನ್ನೋದು ಗ್ಯಾರಂಟಿ. ಕ್ರಿಕೆಟ್ ಅಂತ ಬರಲಿ, ದ್ವೇಷ ಅಂತ ಬರಲಿ, ಭಾರತ ಬಿಟ್ಟು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಟಾಸ್ಕ್ ಆಗುತ್ತೆ. ಥ್ಯಾಂಕ್ ಯು ವೆರಿ ಮಚ್. ನೋಡಿ ಮಜಾ ಮಾಡಿ ಇಬ್ರು. ಥ್ಯಾಂಕ್ ಯು. ಎಸ್ ಸರ್, ನೋಡೋದ್ರಲ್ಲ ವೀಕ್ಷಕರೇ, ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಈ ಪಂದ್ಯ ಆರಂಭ ಆಗತ್ತೆ.
ಸೊ ಟಾಸ್ಕ್ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಯಾರು ಟಾಸ್ ಗೆಲ್ತಾರೆ, ಯಾರು ಚೇಜಿಂಗ್ ಮಾಡ್ತಾರೆ. ಒಂದು ವೇಳೆ ವೆಸ್ಟ್ ಇಂಡೀಸ್ ಚೇಜಿಂಗ್ ಮಾಡಿದ್ದೇ ಆದಲ್ಲಿ ಅದು ಇಂಡಿಯಾಗೆ ಬಹಳ ಮೈನಸ್ ಆಗುತ್ತೆ. ಯಾಕಂದರೆ ಅವರು ಎಷ್ಟೇ ಟಾರ್ಗೆಟ್ ಕೊಟ್ಟಿದ್ರು ಕೂಡ ಅದನ್ನು ಲೀಲಾಜಾಲವಾಗಿ ಅದನ್ನು ಚೇಂಜ್ ಮಾಡುವಂಥ ಟೀಮ್ ವೆಸ್ಟ್ ಇಂಡೀಸ್ ಆಗುತ್ತೆ. ಸೊ ಹಂಗಾಗಿ ಟಾಸ್ ಇವತ್ತು ಮ್ಯಾಟ್ರ್ ಆಗುತ್ತೆ. ಸೊ ನೋಡಿ, ಮಜಾ ಮಾಡಿ, ಎಂಜಾಯ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತೇವೆ. ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.